नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभमाद्यमीशं वन्दे भवक्तमपरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थ भगवत्पादान् वन्दे निरन्तरं कंसत्पुंसिपदाम्भोज संसक्तोऽहं सपुङ्गमः ब्रह्मण्यगुरुराजात्यो वर्ततां मम मानसे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यक्षगतकेसरि व्यासतीर्थगुरुर्भूयात् अस्मदिष्टार्थसिद्धिगे तपो विद्या विरक्त्यादि सद्गुणो भगरानहम् वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओम् युधिष्ठिर उवाच स्वकर्मण्यपरे युक्तं सते मान्येऽपि कर्मणि येषां विशेषमाचक्ष्व ब्राह्मणानां पितामहाः ಧರ್ಮರಾಜ ಭೀಷ್ಮಾಚಾರ್ಯರನ್ನ ಕುರಿತು ಮತ್ತೊಂದು ಪ್ರಶ್ನೆಯನ್ನ ಕೇಳಿದ. ಬ್ರಾಹ್ಮಣರು ಇರಬೇಕು ಅಂತ ಹೇಳಿದರೆ, ರಾಜನೂ ಕೂಡ ಸಮರ್ಥನಾಗಿರಬೇಕು ಅಂತ ಹೇಳಿದರೆ, ಎರಡೂ ಕೂಡ ಸಮ್ಮತವಾದದ್ದೇ. ಆದರೆ ರಾಜನಾಗಿರ್ತಕ್ಕಂತಹವನು ಯಾವ ಕರ್ಮವನ್ನ ಮಾಡುವುದರಿಂದ, ಅರ್ಥಾತ್ ಹೇಗೆ ಅವನು ರಾಜ್ಯಭಾರವನ್ನ ಮಾಡುವುದರಿಂದ, ಯಾವ್ಯಾವ ಕರ್ಮಗಳನ್ನ ರಾಜ ಸ್ವಯಂ ತಾನು ಮಾಡುವುದರಿಂದ ವಿಶೇಷಮಾಚಕ್ಷ್ವ, ವಿಶೇಷವಾಗಿ ಅವನು ಒಳ್ಳೆಯ ಪುಣ್ಯವನ್ನು ಸಂಪಾದನೆ ಮಾಡ್ತಾನೆ, ಒಳ್ಳೆ ರಾಜ ಅಂತ ಕರೆಸ್ಕೊಂತಾನೆ, ಅದನ್ನ ಆಚಕ್ಷಸ್ವ, ನನಗೆ ನೀವು ತಿಳಿಸಬೇಕು ಅಂತ ಧರ್ಮರಾಜ ಮಾಡಿದ ಪ್ರಶ್ನೆ. ಅದಕ್ಕೆ ಭೀಷ್ಮಾಚಾರ್ಯರು ಬಹಳ ಅದ್ಭುತವಾಗಿ ಉತ್ತರವನ್ನ ಕೊಡ್ತಾರೆ. ಜಗತ್ತಿನಲ್ಲಿ ಎರಡಿದೆ, ಎಲ್ಲರಿಗೂ ಸಂಬಂಧಪಟ್ಟಿರುವಂತಹದ್ದು ಎರಡು. ಅದು ಯಾವುದು ಅಂದ್ರೆ, ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟ. ಇದು ಜಗತ್ತಿನಲ್ಲಿ ಇದೆ. ಇದು ಎಲ್ಲರೂ ಮಾಡಿಟ್ಟಿರೋ ನಿಯಮ, ಸ್ವಯಂ ಶಾಸ್ತ್ರವೇ ಮಾಡಿರುವ ಜೀವರಾಶಿಗಳಲ್ಲೇ ಸ್ವಾಭಾವಿಕವಾಗಿಯೂ ಇರುವಂತಹದ್ದು ಯಾವುದು ಅಂದ್ರೆ, ಒಂದು ಒಳ್ಳೆಯ ಗುಣ, ಇನ್ನೊಂದು ಕೆಟ್ಟ ಗುಣ, ಒಂದು ಪುಣ್ಯ, ಇನ್ನೊಂದು ಪಾಪ. ಇದು ಮೊದಲಿಂದಲೂ ಇರುವಂತಹ ಅನೂಚಾನವಾಗಿ ಬಂದಿರುವಂತಹ ದೇವತೆಗಳು ವ್ಯವಸ್ಥೆಯನ್ನ ಮಾಡಿಟ್ಟಿರುವಂತಹ ಕ್ರಮಗಳು. ಇವತ್ತೇನೇ ಬಂದ್ವಿ, ನನಗಿದ್ಬೇಕು, ನನಗ್ ಬೇಡ, ನನಗಿದು ಒಳ್ಳೆಯದು, ನಿನಗಿದ್ ಕೆಟ್ಟದ್ದು, ಯಾವುದು ಪ್ರಶ್ನೆ ಬಂದಿಲ್ಲ. ಹಿರಿಯರು, ದೊಡ್ಡವರು, ಜ್ಞಾನಿಗಳು ಅನೂಚಾನವಾಗಿ ಪರಂಪರಾಗತವಾಗಿ ಋಷಿಗಳು, ಮುನಿಗಳಿಂದ, ದೇವತೆಗಳಿಂದ, ಭಗವಂತನ ಮುಖದಿಂದ ಹೊರಹೊಮ್ಮಿರುವಂತಹ ಅದ್ಭುತವಾದ ಎರಡು ಕಾನ್ಸೆಪ್ಟ್ಗಳು ಅಂತಂದ್ರೆ, ಒಂದು ಪುಣ್ಯ, ಒಂದು ಪಾಪ, ಇದು ಒಳ್ಳೆಯದು, ಇದು ಕೆಟ್ಟದ್ದು. ಇದು ಎಲ್ಲರಿಗೂ ಅನ್ವಯಿಸುವಂತಹ ದೊಡ್ಡದಾದ ವಿಚಾರವನ್ನ ಶಾಸ್ತ್ರ ಮಾಡಿತ್ತು. ಯಾಕೆ ಅಂದ್ರೆ, ಕೆಟ್ಟ ಕೆಲಸ ಮಾಡೋನ್, ಕಳತನ ಮಾಡೋನ್ ಕೇಳಿದ್ರೆ ಅವನು ಹೇಳ್ತಾನೆ ಇದೇ ಒಳ್ಳೇದು ಅಂತ ಹೇಳ್ತಾನೆ. ಇನ್ನೊಂದು ಯಾವ ಹೊಡೆಯೋದು ಬಡಿಯೋದು ಕೆಲಸ ಮಾಡೋನ್ ಹೋಗಿ ಕೇಳಿದ್ರೆ ಇದೇ ಒಳ್ಳೇದ್ರಿ, ಇದನ್ ತಪ್ಪು, ನೀವ್ ಯಾಕೆ ಹೇಳ್ತೀರಿ, ನೀವು ಮಾಡೋದೇ ತಪ್ಪು, ನೀವು ಮಾಡೋದೇ ಪಾಪಕರ್ಮ ಅಂತ ನಮಗೆ ಹೇಳ್ಬಹುದು. ಅದಕ್ಕೆ ದೇವರ ಏನ್ ಮಾಡ್ಬಿಟ್ಟ, ವ್ಯವಸ್ಥೆ ಮಾಡ್ಬಿಟ್ಟ, ನೋಡಪ್ಪ ಇಷ್ಟೆಲ್ಲ ಒಳ್ಳೆ ಗುಣ, ಇಷ್ಟೆಲ್ಲ ಕೆಟ್ಟ ಗುಣ, ಇದು ನಿನಗೆ ನನಗೆ ಅಂತ ಸಂಬಂಧಪಟ್ಟಿದ್ದೆಲ್ಲ ಎಲ್ಲಾರ್ಗೂ ಸಂಬಂಧಪಟ್ಟದ್ದು ಅಂತ ದೇವರು ವ್ಯವಸ್ಥೆ ಮಾಡಿ. ಅದನ್ನೇ ಗೀತೆಯ ಒಳಗೆ ಆಯಾ ಜೀವರಾಶಿಗಳ ಸ್ವಭಾವ, ಸತ್ವಗುಣ, ರಜೋಗುಣ, ತಮೋಗುಣಗಳ ಸ್ವಭಾವ ಶಿಮನ್ಯ ಸುಧೆಯ ಫಲಾಧ್ಯಾಯದಲ್ಲೂ ನಿರೂಪಣೆ ಮಾಡ್ತಾರೆ.
ಸತ್ವಗುಣ ಅಂದ್ರೇನು, ರಜೋಗುಣ ಅಂದ್ರೇನು, ತಮೋಗುಣ ಅಂದ್ರೇನು, ಜೀವರಾಶಿಗಳು ಹೇಗೆ, ಭೂಮಿಯಲ್ಲಿ ಹೇಗೆ ವ್ಯವಹಾರ, ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ ಶಾಸ್ತ್ರ. ಅದಕ್ಕೆ ಮಧ್ವ ವಿಜಯಾಚಾರ್ಯ ಹೇಳುವಾಗ ಯೇ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷೋಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೀನಂ ಹನುಮಂತಮಾಹು ಅಂತ ಯೇ ಗುಣ ನಾಮ ಜಗತ್ ಪ್ರಸಿದ್ಧ, ಜಗತ್ತಿನಲ್ಲಿ ಯಾವುದು ಗುಣ ಎಂಬುವುದಾಗಿ ಪ್ರಸಿದ್ಧವಾಗಿದೆಯೋ ಅವೆಲ್ಲವೂ ಕೂಡ ಮುಖ್ಯ ಪ್ರಾಣ ದೇವರಲ್ಲಿದೆ, ಅರ್ಥಾತ್ ಹನುಮಂತ ದೇವರಲ್ಲಿದೆ ಅಂತ ನಮ್ಮ ಮಾತನ್ನ ಯೇ ಗುಣ ನಾಮ ಜಗತ್ ಪ್ರಸಿದ್ಧ ಅನ್ನೋ ಕಡೆಗೆ ತಂದಿಟ್ಟಿದ್ದಾರೆ. ಹೀಗಾಗಿ ಯಾರೇ ಆಗಲಿ ಒಂದು ಕೆಟ್ಟದ್ದು ಕರ್ಮಗಳು ಅಂತಿದೆ, ಇನ್ನೊಂದು ಒಳ್ಳೆಯ ಕರ್ಮಗಳು ಅಂತಿದೆ. ಹಾಗಾಗಿ ಮನುಷ್ಯ ಜೀವರಾಶಿಯವನು ಯಾವ ಕರ್ಮಗಳನ್ನ ಮಾಡುವುದರಿಂದ ಒಳ್ಳೆ ಹೆಸರು ತಗೋತಾನೆ ಅಂದ್ರೆ ಸಿದ್ಧವಾದ ಉತ್ತರ. ಏನದು? ಒಳ್ಳೆ ಕೆಲಸ ಮಾಡೋದ್ರಿಂದ ಒಳ್ಳೆ ಹೆಸರು ಬರುತ್ತೆ, ಇದು ಸಿದ್ಧವಾದ ಉತ್ತರ. ಅದನ್ನ ಭೀಷ್ಮಾಚಾರ್ಯರು ಏನಾಗಿದ್ರೆ ಒಳ್ಳೆ ಕೆಲಸ ಅಂದ್ರೆ ಏನು, ಹೇಗ್ ಮಾಡಬೇಕು, ಅದು ರಾಜ ಅವನ ಪಾಡು ಅವನು ಮಾಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಕೆಲಸಗಳನ್ನ ಪ್ರಜೆಗಳನ್ನೆಲ್ಲ ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಧರ್ಮರಾಜನ ಪ್ರಶ್ನೆ ಬಂದದ್ದಕ್ಕೆ ಭೀಷ್ಮಾಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿ ನಾವು ಕೇಳಬಹುದು, ಇದು ನಮಗೇನ್ ಸಂಬಂಧ ಪಟ್ಟದ್ದಲ್ಲ, ಇದು ಕ್ಷತ್ರಿಯರ ಧರ್ಮ. ಅದನ್ನ ಭೀಷ್ಮಾಚಾರ್ಯ ಧರ್ಮರಾಜನ ಉಪದೇಶ ಮಾಡಿದ್ರು, ಇದು ನಮಗೆ ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವೇನು ಅಂದ್ರೆ, ರಾಜರು ರಾಜ್ಯಕ್ಕೆ ರಾಜರು, ನಾವುಗಳು ನಮ್ಮ ಕುಟುಂಬ ನಮ್ಮ ಮನೆಗೆ ನಾವೇ ರಾಜ. ಅದನ್ನ ಉದ್ದೇಶವಾಗಿಟ್ಟುಕೊಂಡು ಈ ರಾಜನ ಲಕ್ಷಣಗಳನ್ನ ತಿಳಿದರೆ ನಾನು ಒಬ್ಬ ರಾಜನೇ, ನನ್ನ ಮನೆಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ, ನನ್ನ ಬಂಧು ಬಳಗಕ್ಕೆ ನಾನು ಒಬ್ಬ ರಾಜ. ನಾನು ಸರಿಯಾಗಿ ಈ ಧರ್ಮಗಳನ್ನ, ಅರ್ಥಾತ್ ನಾನು ಮಾಡಬೇಕಾದ ಧರ್ಮಗಳನ್ನ ಸರಿಯಾಗಿ ತಿಳಿದುಕೊಂಡು ಹೋಗ್ತಾ ಇದ್ದರೆ ಭಗವಂತ ರಕ್ಷಣೆ ಮಾಡ್ತಾನೆ, ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಉತ್ತರವನ್ನ ಕೊಡ್ತಾ ಭೀಷ್ಮಾಚಾರ್ಯರು ರಾಜನು ಮಾಡಬೇಕಾದ ಕರ್ಮಗಳೇನು ಅದನ್ನ ತಿಳಿಸಿಕೊಡ್ತಾರೆ. ಅದರ ಜೊತೆಗೆ ರಾಜ ಹೇಗೆ ಜಗತ್ತಿಗೆ ಕಾರಣ, ಇವೆರಡಕ್ಕೂ ಕೂಡ ಬಹಳ ಅದ್ಭುತವಾಗಿ ಭೀಷ್ಮಾಚಾರ್ಯರು ಉತ್ತರವನ್ನ ಕೊಟ್ಟಿದ್ದಾರೆ. ಮೊದಲನೇದು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾರು ಇದನ್ನ ನಮ್ಮ ಕನ್ನಡದಲ್ಲಿ ಹೇಳ್ತಿರ್ತೀವಲ್ಲ, ಮಿಸಿಕ್ಕಾಡೋಂಗೆ ಇಲ್ಲ, ಅಂತ ಕೈ ಚೆಲ್ಲುವ ಹಾಗೆ ಇಲ್ಲ, ಅಷ್ಟು ಅದ್ಭುತವಾಗಿ ಭೀಷ್ಮಾಚಾರ್ಯರು ರಾಜರು ಮಾಡಬೇಕಾದ ಕರ್ಮಗಳನ್ನ ಹೇಳ್ತಾರೆ. ಕೇಳಿ, ಚೆನ್ನಾಗಿದೆ ಶ್ಲೋಕ, ಬಹಳ ಅದ್ಭುತವಾದ ಶ್ಲೋಕ. ದಾನಶೀಲೋ ಭವೇದ್ ರಾಜ ಯಜ್ಞಶೀಲಾಶ್ಚ ಭಾರತ ಉಪವಾಸ ತಪಶೀಲಃ ಪ್ರಜಾನಾಂ ಪಾಲನೇ ರತಃ. ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ರಾಜರ ವಿಶಿಷ್ಟವಾದ ಲಕ್ಷಣ, ಅವರ ಸ್ವಭಾವ ಇದೆಲ್ಲವನ್ನ ಹೇಳುವಾಗ ಮೊಟ್ಟ ಮೊದಲನೇದಾಗಿ ಹೇಳ್ತಾ ಇದ್ದಾರೆ ದಾನಶೀಲ, ದಾನವನ್ನ ಕೊಡಬೇಕಂತ ರಾಜನಾದವನು. ರಾಜ ಅಂದ ತಕ್ಷಣ ಸಂಪತ್ತುಗಳು ಬರ್ತಾ ಇದೆ, ಪ್ರಜೆಗಳು ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲರೂ ಕರವನ್ನ ತಂದು ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಬರ್ತಾ ಇದೆ, ದುಡ್ಡು ಬೇಕಾದಷ್ಟು ಕಡೆಯಿಂದ ಬರ್ತಾ ಇದೆ. ನನ್ನ ಅಕೌಂಟ್ ಅನ್ನ ಮಾತ್ರ ಯಾರೂ ಚೆಕ್ ಮಾಡಬೇಡಿ, ನಿಮ್ದೆಲ್ಲ ಬೇಕಾದ್ರೆ ನಾ ಚೆಕ್ ಮಾಡ್ತೀನಿ ಅಂತ ಕಬಳಿಸ್ಕೊಂಡು ತಿನ್ನತಕ್ಕಂತಹದ್ದು ರಾಜರ ಕೆಲಸವಲ್ಲ, ರಾಜರ ಕರ್ತವ್ಯವಲ್ಲ. ದಾನಶೀಲ, ರಾಜನಾಗಿರ್ತಕ್ಕಂತಹವನು ಮೊಟ್ಟ ಮೊದಲ ಕೆಲಸವೇನು, ದಾನವನ್ನ ಕೊಡಬೇಕಂತೆ. ರಾಜ ಯಾಕೆ ದಾನವನ್ನ ಕೊಡಬೇಕ್ರಿ ಅಂತಂದ್ರೆ, ರಾಜ ದಾನವನ್ನ ಕೊಡುವುದರಿಂದ ಪುಣ್ಯ ಇದೆ. ಯಾವಾಗ್ಲೂ ಅಷ್ಟೇ, ದಾನ ಯಾಕೆ ಕೊಡಬೇಕು ಅಂತಂದ್ರೆ ನಮಗೆ ಪುಣ್ಯ ಬೇಕಾಗಿದೆ. ಆ ಪುಣ್ಯ ಸ್ವಯಂ ನಾವು ಕೂತು ಸಂಪಾದನೆ ಮಾಡುವುದಕ್ಕೆ ಆಗ್ತಾ ಇಲ್ಲ.
ಯಾಕಂದ್ರೆ ದಿನ 16 ಸರ್ಗ ಮಧ್ವೀಜಿ ಅನ್ನಿ ಪುಣ್ಯ ಬರುತ್ತೆ ಅಂದ್ರೆ 16 ಸರ್ಗ ಅನ್ನಕ್ಕೆ ಆಗ್ತಾ ಇಲ್ಲ ನಮ್ಮ ಕೈ. ದಿನ ವಾಯುಸ್ತುತಿ ಪುನಶ್ಚರಣೆ ಮಾಡಿ, ಅದರಲ್ಲೂ ವಾದಿರಾದರು ವ್ಯಾಸರಾದರು ಮಾಡಿರುವಂತಹ ರೀತಿಯಿಂದ 4 ಸಲ 5 ಸಲ ಉತ್ಕ್ರಮಗಳು ಹಿಂಗೆ ನೇರವಾಗಿ ಹಾಗೆ ಉತ್ಕ್ರಮೇಣ ಇದೆ, ಅದು ಮಾಡಿ, ಅದು ನಮ್ಮ ಕೈಲಿ ಆಗಲ್ಲ. ನಿತ್ಯ ಸುಧಾಪಾರಾಯಣ ಮಾಡಿ, ನಿತ್ಯ ಭಾಗವತ ಪಾರಾಯಣವನ್ನು ಮಾಡಿ ಪುಣ್ಯ ಬರುತ್ತೆ, ನಮ್ಮ ಕೈಲಿ ಆಗ್ತಾ ಇಲ್ಲ. ಅಂತಂದ ಮೇಲೆ ನಮಗೆ ಪುಣ್ಯ ಎಲ್ಲಿಂದ ಬರಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಶಾಸ್ತ್ರ ತೋರಿಸಿಕೊಡ್ತು ದಾನಶೀಲ. ನಾವು ಪುಣ್ಯ ಸಂಪಾದನೆ ಮಾಡಕ್ಕಾಗ್ತಾ ಇಲ್ಲ, ಬಹಳ ಸುಲಭವಾಗಿ ಪುಣ್ಯವನ್ನು ಸಂಪಾದನೆ ಮಾಡುವ ಕ್ರಮ ಎಲ್ಲಿದೆ ಅಂತಂದ್ರೆ ದಾನವನ್ನ ಕೊಡಿ, ಅವರು ನಮಗೆ ಪುಣ್ಯವನ್ನ ಕೊಡ್ತಾರೆ. 10 ರೂಪಾಯಿ ದಾನ ಕೊಟ್ವಿ, ಪುಣ್ಯ ಬಂತು. 100 ರೂಪಾಯಿ ದಕ್ಷಿಣೆ ಕೊಟ್ವಿ, ಪುಣ್ಯ ಬಂತು. ಅಕ್ಕಿ ಬೇಳೆ ದಾನ ಮಾಡಿದ್ವಿ, ಪುಣ್ಯ ಬಂತು. ರಜತ ದಾನ ಮಾಡಿದ್ವಿ, ಪುಣ್ಯ ಬಂತು. ಸುವರ್ಣ ದಾನ ಮಾಡಿದ್ವಿ, ಪುಣ್ಯ ಬಂತು. ಗೋದಾನ ಮಾಡಿದ್ವಿ, ಪುಣ್ಯ ಬಂತು. ಬರೀ ಪುಣ್ಯ ಅಂತನ್ನುವುದು ನಾವು ದಾನ ಮಾಡುವುದರಿಂದ ನಮಗೆ ಬರುತ್ತದೆ. ಅದಕ್ಕೋಸ್ಕರವಾಗಿ ರಾಜನಾಗಿರತಕ್ಕಂಥವನು ದಾನಶೀಲ. ಸ್ವಯಂ ಅವನು ರಾಜ ಇದ್ದಾನೆ, ಅವನಿಗೆ ಕ್ಷತ್ರಿಯ ಇಷ್ಟೆಲ್ಲ ದೊಡ್ಡದಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ, ಅವನಿಗೆ ಬೇಕ್ರಿ ಪುಣ್ಯ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಆಚಾರ ಉತ್ತರ ಕೊಟ್ಟು ಏನದು? ರಾಜ್ಯದಲ್ಲಿ ಆಗುವಂತಹ ಪ್ರತಿಯೊಂದು ಘಟನೆಗಳಿಗೂ, ದೇಶದಲ್ಲಿ ಆಗತಕ್ಕಂತಹ ಪ್ರತಿಯೊಂದು ಘಟನೆಗಳಿಗೂ ಕೂಡ ರಾಜ ಕಾಲಸ್ಯ ಕಾರಣಂ, ರಾಜನಿಂದಲೇನೆ ಆಯಾ ಎಲ್ಲ ಫಲಗಳು ಸಿಗ್ತವೆ. ಮನೆಯಲ್ಲಿ ಯಾವುದೇ ರೋಗ ಇಲ್ಲ, ರುಜಿನ ಇಲ್ಲ, ಅಕ್ಕಿ ಬೆಳೆ ಕಮ್ಮಿ ಇಲ್ಲ, ದೋಸೆ ಧಾನ್ಯ ಕಮ್ಮಿ ಇಲ್ಲ, ಹಣ ಕೊರತೆ ಇಲ್ಲ, ಎಲ್ಲ ಚೆನ್ನಾಗಿದೆ, ಸುಭಿಕ್ಷವಾಗಿ ನಡೀತಾ ಇದೆ ಮನೆ. ಏನ್ ನಡೀತದು? ಪುಣ್ಯ. ಹಿರಿಯರು ಮಾಡಿದ ಪುಣ್ಯ, ಮನೆ ಯಜಮಾನ ಮಾಡಿದ ಪುಣ್ಯದಿಂದ ಯಾವುದಕ್ಕೂ ಕೊರತೆ ಆಗದೇನೆ ನಿಶ್ಚಿಂತೆಯಿಂದ ಸಕಲ ಸಂಪತ್ತುಗಳು ಕೂಡ ಬರ್ತಾ ಇದೆಯಲ್ಲ, ಅದಕ್ಕೆ ಕಾರಣವಾದದ್ದು ಯಾವುದು? ರಾಜ ಮಾಡಿರ್ತಕ್ಕಂತಹ ಪುಣ್ಯ, ಮನೆಯಲ್ಲಿ ಯಜಮಾನ ಮಾಡಿರ್ತಕ್ಕಂತಹ ಪುಣ್ಯ. ಇವರು ನಿರಂತರವಾಗಿ ಒಬ್ಬರು ವಿಷ್ಣು ಪಂಚಕ್ಕೆ ಹಿಡಿದು ಬಿಟ್ಟಾರೆ. ನಾವು ಒಂದ್ಸಲ ಮಾಡಕ್ಕೆ ಹೆದರ್ತಾ ಇದ್ದೀವಿ, ಕೆಲವರು ಪ್ರತಿ ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಪುಣ್ಯ, ವಿಷ್ಣು ಪಂಚಕ ಮಾಡಿರ್ತಕ್ಕಂತಹ ಪುಣ್ಯ ಅವರಿಗೆ ಪ್ಲಸ್ ಅವರ ವಂಶಕ್ಕೇನೆ ಕ್ಷೀರಕ್ಷಯಾಗಿ ಆ ಪುಣ್ಯ ನಿಲ್ತದೆ. ಮುಂದೆ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಧರ್ಮಿಷ್ಠರಾಗಿ ನಿಶ್ಚಿಂತೆಯಿಂದ ತಮ್ಮ ಜೀವನವನ್ನ ಮಾಡುವುದಕ್ಕೆ ಸಾರ್ಥಕವಾಗ್ತದೆ. ಹಾಗಾಗಿ ಒಬ್ಬ ಮನೆಯ ಯಜಮಾನ ಒಂದು ಪುಣ್ಯವನ್ನ ಸಂಪಾದನೆ ಮಾಡುವುದರಿಂದ, ಒಂದು ಶಬ್ದಕ್ಕೆ ಒಂದು ಪುಣ್ಯ ಅಂದ್ರೆ ಪುಣ್ಯವನ್ನ ಸಂಪಾದನೆ ಮಾಡುವುದರಿಂದ ಇಡೀ ಕುಟುಂಬ ಮನೆಯಲ್ಲಿ ಚೆನ್ನಾಗಿರ್ತಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಕೂಡ ಚೆನ್ನಾಗಿರಬೇಕು, ಸುಭಿಕ್ಷೆಯಿಂದಿರಬೇಕು, ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಿರಬೇಕು, ಪ್ರಜೆಗಳೆಲ್ಲರೂ ಕೂಡ ನಿಶ್ಚಿಂತೆಯಿಂದ ಇರಬೇಕು, ಎಲ್ಲಾ ಧರ್ಮ ಕರ್ಮಗಳು ಕೂಡ ಚೆನ್ನಾಗಿರಬೇಕು ಅಂತಾಗಿದ್ದರೆ ರಾಜನಲ್ಲಿ ಇನ್ನೆಷ್ಟು ಪುಣ್ಯ ಬೇಕು ಲೆಕ್ಕ. ರಾಜನ ಪುಣ್ಯ ಇದ್ರೆ ಮಳೆ, ರಾಜನ ಪುಣ್ಯ ಇದ್ರೆ ಬೆಳೆ, ರಾಜನ ಪುಣ್ಯ ಇದ್ರೆ ಧರ್ಮ ಕಾರ್ಯ, ರಾಜನ ಪುಣ್ಯ ಇದ್ರೆ ಕಳ್ಳತನಾದಿಗಳಿರುವುದಿಲ್ಲ, ರಾಜನ ಪುಣ್ಯ ಇದ್ರೆ ಅವನ ರಾಜ್ಯ ಎಲ್ಲಾ ಕ್ಷೇತ್ರದಲ್ಲೂ ಸುಭಿಕ್ಷೆಯಿಂದ ರಾಜ್ಯಭಾರವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರ್ತದೆ. ಅದಕ್ಕೆ ರಾಜನಿಗೆ ಮೊದಲು ಬರೀ ದಾನ ಕೊಡುವಂತಷ್ಟೇ ಹೇಳ್ಬೋದಾಗಿತ್ತು, ದಾನಶೀಲ ಅಂತಿದ್ರು. ಅಂದ್ರೆ ದಾನವನ್ನ ಕೊಡುವುದೇ ಅವನ ಸ್ವಭಾವವಾಗಿದ್ಬಿಡ್ಲಿ ಅಂತ. ಯಾಕೆ? ಯಾವಾಗ್ಲೂ ಜೀವನದಲ್ಲಿ ಒಂದ್ಸಲ ದಾನ ಮಾಡಿಬಿಟ್ರೆ ತಿರುಗಿ ಜೀವನ ಪೂರ್ತಿ ದಾನನೇ ಮಾಡದೆ ಇದ್ದು ಬಿಟ್ರೆ ಅವನ ಗತಿ ಪುಣ್ಯ ಹೇಗ್ ಬರ್ತದೆ? ಯಾಕೆ? ಪಾಪ ಮಾಡೋದು ಜಾಸ್ತಿ ಆಗ್ತಿರ್ತದೆ. ಆ ಪಾಪವನ್ನ ಹೊಡೆದು ಹಾಕಿ ಪುಣ್ಯ ಬರಬೇಕಲ್ಲ, ಆ ಪುಣ್ಯ ಬರಬೇಕಾದರೆ ದಾನಶೀಲ, ಚೆನ್ನಾಗಿ ದಾನವನ್ನ ಮಾಡಿ ಇಳಿದ ಹೋಗಿದ್ದರೆ ಪುಣ್ಯ ಇರೋದಿಲ್ಲ. ಪುಣ್ಯ ಇಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಲಿಕ್ಕೂ
ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಮೊದಲಿಗೆ ಹೇಳ್ತಾರೆ ದಾನಶೀಲ. ಅದರ ಜೊತೆಗೆ ದಾನ ಮಾಡುವಾಗಲೂ ಕೂಡ ಯೋಗ್ಯವಾದ ಪದಾರ್ಥ, ಯೋಗ್ಯರಾದವರಿಗೆ ದಾನ ಕೊಡುವುದರಿಂದ ಪುಣ್ಯ ಬರ್ತದೆ. ನಮ್ಗೆ ಇವತ್ತು ಕೆಲವು ಅಂಗಡಿಗಳಿಗೆ ಹೋದ್ರೆ ನಮ್ಮಂತ ಆಚಾರ ಅದಕ್ಕೆ ಅಂಗಡಿಗೆ ಹೋಗ್ಬಾರ್ದು. ಹೋದ್ರೆ ಅವ್ರು ಕೇಳ್ತಾರೆ, ಏನ್ ಸ್ವಾಮಿ ದಾನಕ್ಕ ನಿಮ್ಗ ಅಂತ. ಇಷ್ಟು ಹಾಸ್ಯಾಸ್ಪದ ನೋಡಿ. ಅದೇ ದಾನಕ್ಕಂತಾನೇ ಮೀಸಲಿಟ್ಟ ಪದಾರ್ಥಗಳು ಆಗ್ಬಿಟ್ಟಿದೆ. ನಾವು ಧಾರಣೆ ಮಾಡುವುದಕ್ಕಂತಾನೇ ಮೀಸಲಿಟ್ಟ ಪದಾರ್ಥವಾಗಿದೆ. ದಾನ ಕೊಡುವಾಗ ಹೇಗ್ ಬೇಕಾದ್ರೂ ಕೊಡಿ, ನೀವು ಸ್ವೀಕಾರ ಮಾಡುವಾಗ ಚೆನ್ನಾಗಿ ಇರಲಿ ಅಂತದನ್ನು ದಾನ ಯಾಕೆ ಕೊಡಬೇಕು? ಅದಕ್ಕೆ ಶಾಸ್ತ್ರ ಒಂದು ನಿಯಮ ಮಾಡಿ, ಏನಂತ, ನೀವು ಯಾವ ವಸ್ತುವನ್ನ ದಾನವನ್ನ ಕೊಡ್ತೀರಿ ಆ ವಸ್ತುವನ್ನ ಅವ್ರು ಎಷ್ಟೆಷ್ಟು ಉಪಯೋಗಿಸ್ತಿರ್ತಾರೋ ಅಷ್ಟು ಪುಣ್ಯ ನಿಮಗೆ ಬರುತ್ತಿರ್ತದೆ. ಅವರೇನಾದರೂ ಉಪಯೋಗಿಸದೇನೆ ಪೆಟ್ಟಿಗೆಯಲ್ಲಿ ನಿಮ್ಮ ಪುಣ್ಯವು ಯಾವುದೋ ಒಂದು ಬೀರು ಒಳಗೆ ಇಟ್ಟು ಬೀಗ ಹಾಕಿದ ಹಾಗೆ ಉಪಯೋಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಉಪಯೋಗಿಸುವ ವಸ್ತುಗಳನ್ನ ಕೊಡಿ, ಚೆನ್ನಾಗಿರುವ ವಸ್ತುವನ್ನ ಕೊಡಿ, ಆವಾಗ ನಮಗೆ ಪುಣ್ಯ ಬರ್ತದೆ. ಅವರು ಸಂಪಾದನೆ ಮಾಡಿದ ಪುಣ್ಯ ನಮಗೆ ಬರುತ್ತದೆ. ಅದಕ್ಕೋಸ್ಕರವಾಗಿ ದಾನಶೀಲ. ಅಲ್ಲಾಚಾರ್ಯ ಅವ್ರೇನೋ ನಮಗೆ ಪುಣ್ಯ ಕೊಟ್ಬಿಟ್ಟು ಪಾಪ ಅವ್ರಿಗೆ ಎಲ್ಲಿಂದ ಪುಣ್ಯ ಬರಬೇಕು? ಅವ್ರು ಜಪ ತಪ ಅನುಷ್ಠಾನ ಮಾಡಿರ್ತಾರೆ, ಆದ್ರೂ ದಿನಕ್ಕೆ ಎಷ್ಟು ಜನ ಕೊಡ್ತಾರೆ, ವರ್ಷಕ್ಕೆ ಎಷ್ಟು ಜನ ಕೊಡ್ತಾ ಇದ್ದಾರೆ? ಅವ್ರಲ್ಲಿ ಅದನ್ನ ನೀಗಿಸಿಕೊಳ್ಳುವಂತಹ ಶಕ್ತಿ ಇದೆಯಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಏನು ಅಂದ್ರೆ, ಯಾವ ವ್ಯಕ್ತಿ ದಾನವನ್ನ ಸ್ವೀಕಾರವನ್ನ ಮಾಡುವಾಗ ಇದು ನನ್ನದಲ್ಲ, ಇದು ಭಗವಂತನಿಗೆ ಕೊಡ್ತಾ ಇದ್ದಾನೆ ಅಂತ ಅನುಸಂಧಾನವನ್ನ ಮಾಡಿಕೊಂಡು, ಅದರ ಜೊತೆಗೆ ಏನೋ ಪಾಪ ದಾನವನ್ನ ಕೊಡ್ತಾ ಇದ್ದಾರೆ, ನಮ್ಮ ಕೈಲಾದ ಪುಣ್ಯವನ್ನ ಕೊಟ್ಟು ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದವನ್ನ ಮಾಡಿದರೆ, ಆ ನಿಮ್ಮ ನಿರ್ಮಲವಾದ ಮನಸ್ಸಿನಿಂದ ಆಶೀರ್ವಾದ ಮಾಡಿದ ಪುಣ್ಯ ಅವರಿಗೆ ಡಬಲ್ ಆಗಿ ಬರ್ತಾ ಹೋಗ್ತದೆ. ಇದು ಹೋಗಿದ್ರೆ ಕೇವಲ ದಾನವನ್ನ ಸ್ವೀಕಾರ ಮಾಡಿ 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 ಸ್ವೀಕಾರ ಮಾಡಿದ ವ್ಯಕ್ತಿ ನಶಿಸಿ ಹೋಗ್ತಿದ್ದ. ಆದ್ರೆ ಅವನು ಗಟ್ಟಿಮುಟ್ಟಾಗಿರ್ತಾನೆ. ಯಾಕೆ? ಇದು ದಾನ ಕೊಟ್ಟಿದ್ದು ನನಗಲ್ಲ, ಅವನ ಅಂತರ್ಯಾಮಿಯಾದವನ ದಾನವನ್ನ ಕೊಟ್ಟ, ನನ್ನ ಅಂತರ್ಯಾಮಿಯಾದ ಭಗವಂತ ಈ ದಾನವನ್ನ ಸ್ವೀಕಾರವನ್ನ ಮಾಡಿದ್ದಾನೆ. ಭಗವಂತ ಇದು ನಿನಗೆ ಕೊಟ್ಟಿದ್ದಾನೆ, ನೀನು ಸ್ವೀಕಾರವನ್ನ ಮಾಡು, ನೀ ಕೊಟ್ಟಿದ್ದನ್ನು ನಾ ತಿಂತೀನಿ ಅಂತ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದವನ್ನ ಮಾಡಿದರ ಪುಣ್ಯ ದಾನ ಸ್ವೀಕಾರ ಮಾಡದ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರವಾಗಿ ಹೇಳಿದರು ದಾನಶೀಲ. ನಾವು ಮಧ್ವೀಜದಲ್ಲಿ ಕೇಳ್ತೇವೆ, ಜಗತ್ತಿಗೆ ಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರು ಅವತಾರವನ್ನ ಮಾಡಿದಾಗ ಅವ್ರಿಗೆ ಹಾಲು ಕುಡಿಸಕ್ಕೆ ಮನೆಯಲ್ಲಿ ಒಂದು ಲೋಟ ಹಾಲಿಲ್ಲ. ಎಷ್ಟು ದೇವತೆಗಳು ನಾಟಕ ಮಾಡ್ತಾರೆ, ಎಷ್ಟು ವ್ಯಾಪಾರವನ್ನ ಮಾಡ್ತಾರೆ ಲೆಕ್ಕ ಹಾಕಿ. ಇಡೀ ಜಗತ್ತಿಗೆ ಅಮೃತಮಯವಾಗಿರ್ತಕ್ಕಂತಹ ಸತ್ಸಿದ್ಧಾಂತವನ್ನು ಕೊಟ್ಟು ಮೋಕ್ಷ ಕೊಡತಕ್ಕಂತಹ ಆನಂದ ತೀರ್ಥರಿಗೆ ಒಂದು ಲೋಟ ಹಾಲು ಸಿಗ್ಲಿಲ್ಲ. ಅವರಿಗೆ ಅದೇನು ಮಹತ್ವವಲ್ಲ, ಅವರ ಮುಂದೆ ವಿಚಾರವೇನು? ಒಬ್ಬ ವ್ಯಕ್ತಿ ಗೋದಾನವನ್ನ ಮಾಡಿದರೆ ಆ ಗೋದಾನದ ಪುಣ್ಯ ಎಷ್ಟಿದೆ ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ. ಅದಕ್ಕೆ ಒಬ್ಬ ಎದುರುಗನ ಕಡೆಯಿಂದ ಆ ಮನೆಗೆ ಗೋದಾನವನ್ನ ಮಾಡಿಸಿಕೊಂಡು ಅವನಿಗೆ ಉತ್ತಮವಾದ ಜನ್ಮವನ್ನ ಕೊಟ್ಟು ಶಾಸ್ತ್ರಾಧ್ಯಯನವನ್ನ ಮಾಡಿಸಿ, ದಾನಂ ದ್ರವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಯೋಗ್ಯರಾದವರಿಗೆ ಯೋಗ್ಯವಾದ ವಸ್ತುವನ್ನ ಪದಾರ್ಥಗಳನ್ನ ನಿರ್ಮಲವಾದ ಮನಸ್ಸಿನಿಂದ ದಾನವನ್ನ ಕೊಡುವುದರಿಂದ ಮೋಕ್ಷವೇ ಸಿಗತ್ತೆ ಅನ್ನತಕ್ಕಂಥ ಅದ್ಭುತವಾದ ವಿಚಾರವನ್ನ ಜೀವನದ ಚರಿತ್ರೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ದಾನಶೀಲ. ನಾವೆಷ್ಟೋ ಕಡೆ ಕೇಳಿರ್ತೀವಿ, ಮಹಾಭಾರತದಲ್ಲಿ ಬಂದಿದೆ, ರಾಮಾಯಣದಲ್ಲಿ ಬಂದಿದೆ, ಉಪನಿಷತ್ತುಗಳಲ್ಲಿ ಬಂದಿದೆ. ಕರ್ಣ ತಾನು ಎಡಗೈಯಲ್ಲಿ ಹಾಕಿಕೊಂಡ ಕಡಗವನ್ನ ತಕ್ಷಣ ಹಾಗೆ ಬಿಚ್ಚಿ ಎಡಗೈಲೆ ಕೊಟ್ಬಿಟ್ನಂತೆ.
ಅದಕ್ಕೆ ಅವನಿಗೆ ದಾನವೀರ ಶೂರ ಕರ್ಣ ಅಂತ ಸಿಗ್ತದೆ. ಯಾಕೆ ಕೊಟ್ಟೆವು ಕರ್ಣ ಅಂತ ಕೇಳಿದ್ರೆ ಅವನು ಹೇಳಿದ, ಬಲಗೈಗೆ ಬಂದು ಕೊಡೋಷ್ಟರ ಒಳಗೆ ಮನಸ್ಸು ಬದಲಾವಣೆಯಾಗ್ಬಿಟ್ರೆ ಆ ಕೊಡೋ ದಾನವು ನಿಂತೋಗತ್ತೆ. ಅದಕ್ಕೋಸ್ಕರವಾಗಿ ಕೊಟ್ಟು ಕೃಷ್ಣ ಪರಾಮರ್ಶಿಸ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ತಮಾಷೆ ಮಾಡ್ತಿರ್ತಾರೆ. ನೋಟು ಎಣಿಸುವಾಗ ನೋಡಿ, ಎಲ್ಲಾರು ಎಡಗೈಯಿಂದ ಬಲಗೈಗೆ ಎಣಿಸ್ತಿರ್ತಾರೆ. ಆ ಎಣಿಸುವಾಗೆಲ್ಲ ಟಕ 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 ತೆಗೆದಿರ್ತಾರೆ. ತೆಗೆಯುವಾಗ ಕೊನೆಯಲ್ಲಿ ಸಿಗತಕ್ಕಂತಹ 10 ರೂಪಾಯಿ ನೋಟೆ ಅವ್ರು ಹುಡುಕ್ತಿರ್ತಾರೆ. ಹಾಗಾಗಿ ಅವ್ರು ತೆಗೆದ್ರು. ಕೊನೆಗೆ ಕೊಡೋ ಕಾಲಕ್ಕೆ ಎಷ್ಟು ಬಂತು ಅವರಿಗೆ? ಮೇಲಿಂದೆಲ್ಲ ದೊಡ್ಡ ನೋಟು ಪಕ್ಕಕ್ಕೆ ಹೋಯ್ತು. ಕೊನೆಗೆ ಚಿಕ್ಕ ನೋಟು ಮಾತ್ರ ಬಲಗೈಗೆ ಬಂತು. ಆ ಚಿಕ್ಕ ನೋಟನ್ನ ಮಾತ್ರ ದಾನ ಕೊಟ್ಟವ್ರಿಗೆ ಅಷ್ಟೇ ಪುಣ್ಯ ಬಂತು. ತಾತ್ಪರ್ಯ, ಯಾವ ಮನುಷ್ಯ ನಿರ್ಮಲವಾದ ಮನಸ್ಸಿನಿಂದ ಯೋಗ್ಯವಾದ ಪದಾರ್ಥವನ್ನ ಯೋಗ್ಯರಾದವರಿಗೆ ಕೊಟ್ಟರೆ ಅದು ವಿಶಿಷ್ಟವಾದ ಪುಣ್ಯವನ್ನು ತಂದುಕೊಡ್ತದೆ ಅಂತನ್ನುವುದನ್ನ ದಾನಶೀಲ ಭವೇದ್ ರಾಜ ಯಜ್ಞಶೀಲಶ್ಚ ಭಾರತ ಉಪವಾಸ ತಪಶೀಲ ಪ್ರಜಾನಾಂ ಪಾಲನೇ ರತಃ. ಇದು ಶ್ರೀಮದಾಚಾರ್ಯಕ್ಕೆ ದಾನ ಕೊಟ್ಟದ್ದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ದಾನವನ್ನ ಕಟಕೋಪನಿಷತ್ತು ಹೇಳ್ತದೆ. ಕುಶಂಧವೇವಾದರ್ಶವ ಸರ್ವವೇದ ಸಂದದೌ ತಸ್ಯ ನಚಿಕೇತ ನಾಮ ಪುತ್ರ ಆಸ ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರೀಂದ್ರಿಯ ಅನಂದಾ ನಾಮತೆ ಲೋಕ ಕಾಂಸಗಚ್ಚತಿ ತಾದದತ್. ನಚಿಕೇತನ ಅಪ್ಪ ದಾನವನ್ನ ಕೊಡ್ತಾ ಇದ್ದ. ಬೆಳಗಾಗಿದ್ದು ಎಲ್ಲವನ್ನ ದಾನ ಕೊಡ್ತೇನೆ ಸಂಕಲ್ಪವನ್ನ ಬೇರೆ ಮಾಡಿದ್ದ. ಸಾವಿರಾರು ಹಸುಗಳನ್ನ ದಾನವನ್ನಾಗಿ ಕೊಡ್ತಾ ಇದ್ದಾನೆ. ನಚಿಕೇತ ಬಂದ, ನೋಡ್ದ, ಎಲ್ಲಾ ಹಸುಗಳು ಕೂಡ ಬಡುಕ್ಲಾಗಿದೆ. ಹಿಂಡಿದರೆ ಹಾಲೇ ಬರೋದಿಲ್ಲ, ಹುಲ್ಲು ತಿನ್ಲಿಕ್ಕೂ ಸಾಧ್ಯವಿಲ್ಲ, ನೀರು ಕುಡಿದಕ್ಕಂತೂ ಸಾಧ್ಯವಿಲ್ಲ. ನೀರು ಕುಡಿಯೋದೇ ಇಲ್ಲ ಅಂದ್ಮೇಲೆ ಹುಲ್ಲು ತಿನ್ನೋದು ದುರತೋಪಾಸ್ತ. ಇಂತಹ ಪೀಠೋದಕ ಜಗ್ತುಣ ದುಗ್ಧದೋಹ ನಿರೀಂದ್ರಿಯ, ಇಂತಹ ಗೋವನ್ನ ದಾನ ಕೊಟ್ರೆ ಎಲ್ಲಿ ಹೋಗ್ಯಪ್ಪ ನೀನು? ಆನಂದ ನಾಮತೆ ಲೋಕ. ಆನಂದ ಇದ್ರೆ ಅದು ಮೋಕ್ಷ ಅಂತ ಅನ್ಬೋದು. ಆನಂದ ಎಲ್ಲಿ ಆನಂದವೇ ಇಲ್ಲ ಅಂತಹ ನರಕಾದಿಗಳಿಗೆ ನೀನು ಹೋಗ್ತೀಯ ಅಂತ ತಿಳಿಸಿಕೊಟ್ಟಾಗ ಬೈದುಬಿಟ್ಟ. ಮುಖ್ಯ ತಾತ್ಪರ್ಯ, ದಾನವನ್ನ ಕೊಡುವಾಗ, ಗೋದಾನವನ್ನ ಮಾಡುವಾಗ ಒಳ್ಳೆಯ ಆಕಳಾಗಿರಬೇಕು, ಉತ್ತಮವಾದ ಬಣ್ಣವನ್ನ ಹೊಂದಿರಬೇಕು, ಕರು ಇರಬೇಕು, ಚೆನ್ನಾಗಿ ಹಾಲು ಕೊಡ್ತಿರಬೇಕು. ಅದು 1 ವರ್ಷಕ್ಕೆ ಆಗುವಷ್ಟು ನಾವು ಮೇವನ್ನ ಕೊಡಬೇಕು. ಅದರ ಜೊತೆಗೆ ಯಾರು ಸಂರಕ್ಷಣೆ ಮಾಡ್ತಾರೆ ಅವ್ರಿಗೂ ಸ್ವಲ್ಪ ಧನ ಕನಕಗಳನ್ನ ಕೊಡಬೇಕು. ಯಾಕೆ ನೋಡ್ಕೋತಿರ್ತಾರೆ, ಅದನ್ನ ಬಿಟ್ಟು ಬರೋವ್ರಿಗೆ ಏನೂ ಕೆಲಸ ಬರೋದಿಲ್ಲ. ಗೋ ಸೇವೆ ಮಾಡಕ್ಕೆ ನಿಂತ್ಕೊಂಡ್ಬಿಟ್ರೆ ಬೇರೆ ಏನು ಮಾಡಕ್ ಸಾಧ್ಯವ. ಅಷ್ಟು ದೊಡ್ಡದಾದ ಜವಾಬ್ದಾರಿ. ಅಂತಹ ಅದ್ಭುತವಾದ ಗೋದಾನವನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ದಾನಶೀಲ ಜೀವನದಲ್ಲಿ ಕನಿಷ್ಠ ಪಕ್ಷ 4 ಬಾರಿಯಾದರೂ ಗೋದಾನವನ್ನು ಮಾಡಬೇಕು ಅಂತ ಗರುಡ ಪುರಾಣ ಹೇಳ್ತದೆ. ಹಾಗಾಗಿ ಶ್ರೇಷ್ಠವಾದದ್ದು ಗೋದಾನ. ಅದರ ಜೊತೆಗೆ ಉತ್ತಮವಾದ ಪದಾರ್ಥಗಳು, ವಸ್ತ್ರವಾಗಿರಬಹುದು, ಯಥಾಶಕ್ತಿಯಾಗಿ ದವಸೆ ಧಾನ್ಯಗಳಾಗಿರಬಹುದು. ಇದನ್ನ ಬ್ರಾಹ್ಮಣರಿಗೆ, ಉತ್ತಮರಾದ ಬ್ರಾಹ್ಮಣರಿಗೆ, ಶಾಸ್ತ್ರಾಧ್ಯಯನ ಮಾಡಿದ, ಜಪತಪಗಳನ್ನ ಮಾಡುವ, ಉಪವಾಸಾದಿ ವ್ರತಗಳನ್ನ ಮಾಡುವ, ಭಗವಂತನಲ್ಲಿ ತಲ್ಲೀನರಾದ ಯೋಗ್ಯನಾದ ಬ್ರಾಹ್ಮಣಿಗೆ ದಾನ ಕೊಟ್ಟಾಗ ಆ ದಾನ ಫಲಿಸುತ್ತೆ. ಇಳಿದು ಹೋಗಿದ್ರೆ ಅನಂದ ನಾಮತೆ ಲೋಕ, ಏನು ಪುಣ್ಯ ಬರುವುದಿಲ್ಲ. ಪುಣ್ಯದ ಇಲ್ಲದಿದ್ದಾಗ ನರಕಾದೊಳಗೆ ಹೋಗಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ಮನುಷ್ಯನಾಗಿರ್ತಕ್ಕಂಥವನು ದಾನಶೀಲ. ಹಾಗೆ ಇನ್ನೊಂದು ಕಡೆ ತಿಳಿಸಿಕೊಡ್ತಾನೆ. ಎಷ್ಟು ವಿಚಿತ್ರ! ಇಡೀ ಜಗತ್ತು ಯಾವ ಭಗವಂತನ ಕಡೆಯಿಂದ ಹಾಡಿದರೆಯನ್ನ ಒಡೆಯನ ಹಾಡುವೆ, ಬೇಡಿದರೆಯನ್ನ ಒಡೆಯನ ಬೇಡುವೆ ಅಂತ ಭಗವಂತನನ್ನ ಅಂಗಲಾಚಿ ಕೈಚಾಚಿ ಆ ಭಗವಂತನ ಕಡೆಗೆ ಪ್ರಾರ್ಥನೆಯನ್ನ ಮಾಡ್ತಾ ಅವನ ಕಡೆಯಿಂದ ಎಲ್ಲವನ್ನೂ ಸ್ವೀಕಾರವನ್ನು ಮಾಡ್ತಾ ಇದೆ. ಅಂತಹ ಭಗವಂತನೇ ಬಲಿಚಕ್ರವರ್ತಿಯ ಮನೆಗೆ ಹೋದ, 3 ಪಾದ ಭೂಮಿಯನ್ನ ಕೇಳಿದ, ಕೊಟ್ಟ ವ್ಯಕ್ತಿಯನ್ನ ಸ್ತೋತ್ರ ಮಾಡುವುದು ಪ್ರಸಿದ್ಧ. ಅದೆಲ್ಲವನನ್ನ ಕಟ್ಟುನೂ ಹಾಕಿದ, 3 ಪಾದ ಭೂಮಿಯನ್ನ ಬೇಡಿದ. ಆದರೆ ಬಲಿಚಕ್ರವರ್ತಿ ಏನೂ ಸಂಕೋಚವಿಲ್ಲದೆ, ಏನೂ ಹಿಂದೆ ಮುಂದೆ ನೋಡದೆ, ಎಷ್ಟು ಶುಕ್ರಾಚಾರ್ಯ ಕೊಡಬೇಡ ಅಂತ ಹೇಳಿದ್ರು ಕೂಡ ಅದ್ಯಾವುದನ್ನೂ ಲೆಕ್ಕಿಸದೆ ಸಾಕ್ಷಾತ್
ಭಗವಂತನಿಗೆ ಅವನದೇ ಸಂಪತ್ತು, ಅವನು ಇವನು ಕೊಟ್ಟಿದ್ದ, ಇವನು ಮತ್ತೆ ಆ ಭಗವಂತನಿಗೆ. ಪ್ರಹ್ಲಾದರಾಜು ಅದೇ ಹೇಳ್ತಾರ, ತ್ವಯೇವ ದತ್ತಂ, ನೀನೇ ಕೊಟ್ಟಿದ್ದು, ಇವತ್ತು ತ್ವಯೇವ ಅಪಹೃತಂ, ಅದನ್ನ ಇವತ್ತು ನೀನೇ ಅವನ ಕಡೆಯಿಂದ ಸ್ವೀಕಾರವನ್ನ ಮಾಡ್ತಿದ್ಯಲ್ಲ, ಮತ್ತ್ಯಾಕೆ ಅವನಿಗೆ ಶಿಕ್ಷೆ, ಯಾಕೆ ಬಂಧನ ಮಾಡಿದ್ದೀಯ, ಬಿಡಿಸುವಂತ. ಆ ರೀತಿ ಭಗವಂತ ಕೊಟ್ಟದ್ದನ್ನ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಹೊರತು ನನ್ನದಾದ ವಸ್ತು ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಸರ್ವಸ್ವವನ್ನು ಕೂಡ ದಾನ ಮಾಡಿದ ಬಲಿಚಕ್ರವರ್ತಿ ಅದ್ಭುತವಾದ ದಾನಶೀಲ. ಇದೇ ಮಾತನ್ನ ಶ್ರೀನಿವಾಸ ದೇವರು ಕೂಡ ಹೇಳ್ತಾರೆ. ಆಕಾಶರಾಜ ಕೊಡುವುದಕ್ಕೆ ಅಂತ ಪ್ರಾರಂಭ ಮಾಡಿದ, ಕೊಟ್ಟ 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 ಕೊಟ್ಟ, ಬರ್ತಾನೇ ಇದೆ ಬರ್ತಾನೇ ಇದೆ ಬರ್ತಾನೇ ಇದೆ. ಕನ್ಯಾದಾನಕಾರದ ಸಮಯದಲ್ಲಿ ಕೊಟ್ಟದ್ದು ಎಷ್ಟು ಅಂತಂದ್ರೆ, ವೇದವ್ಯಾಸದೇವರು ಹೇಳ್ತಾರೆ, ಕೋಟಿ ಸಂಖ್ಯಾ ನಿಷ್ಠ ಸಂಖ್ಯಾ. ಇಷ್ಟು ಕೋಟಿ ಅಂತ ಹೇಳಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಕೋಟಿ ಕೊಟ್ಟ ಸಂಪತ್ತನ್ನ, ಸರ್ವಸ್ವವನ್ನು ಕೂಡ ದಾನವನ್ನ ಮಾಡ್ತಾ ಇದ್ದಾನೆ ಆಕಾಶರಾಜ, ಸಾಕ್ಷಾತ್ ಭಗವಂತನಿ. ಆಗ ದೇವರು ಹೇಳಿದ ಮಾತು ಸಾಕು ಅಂತ ಹೇಳಿದ, ಭವಾನ್ ದಾನಶೀಲ, ದಾನಪರ, ನೀನು ಒಳ್ಳೆಯ ದಾನ ಮಾಡುವ ಸ್ವಭಾವ ಉಳ್ಳವನಾಗಿ ದಾನದಲ್ಲೇ ತತ್ಪರನಾಗ್ತಿದ್ದೀಯ. ಈ ಅದ್ಭುತವಾದ ಕನ್ಯಾದಾನವನ್ನೇ ಮಾಡಿದ್ದೀಯ. ಇಡೀ ಜಗತ್ತಿನೊಳಗೆ ಕನ್ಯಾದಾನಕ್ಕಿಂತಲೂ ಕೂಡ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ. ಆ ಕನ್ಯಾದಾನವನ್ನು ಕೂಡ ಮಾಡಿ ಅದರ ಜೊತೆಗೆ ಇಷ್ಟೆಲ್ಲ ಕೊಡ್ತಾ ಇದೆಯಲ್ಲ, ಭವಾನ್ ದಾನಪರಾಯಣ, ನೀನು ಒಳ್ಳೆ ದಾನವನ್ನು ಕೊಡುವುದರಲ್ಲಿ ತತ್ಪರನಾಗಿದ್ದೀಯ ಅಂತ ಭಗವಂತ ಅವ ಮಾವನನ್ನ ಸ್ತೋತ್ರವನ್ನ ಮಾಡಿದ, ಅರ್ಥಾತ್ ಹೊಗಳಿದರೆ ದೇವರು ಆ ಮಾಡಿದ ಮಾತಿಗೆ, ಹೇಳಿದ ಮಾತಿಗೆ ಆಕಾಶರಾಜ ಹೇಳ್ತಾನೆ, ಸ್ವಾಮಿ ನಂದೇನು ಅಲ್ಲ, ಇದು ಎಲ್ಲ ನೀನೇ ಕೊಟ್ಟ ಸಂಪತ್ತು, ನಿನಗೆ ಪುನಃ ಅದರ ಸಮರ್ಪಣೆ ಮಾಡ್ತಾ ಇದ್ದೇನೆ ಹೊರತು ದಾನ ಕೊಡುವುದಕ್ಕೆ ನನ್ನ ಹತ್ರ ಏನಿದೆ ಅಂತ ಹೇಳ್ತಾನೆ. ಅಂತ ಅದ್ಭುತವಾಗಿರತಕ್ಕಂತಹದ್ದು ದಾನ, ದಾನಶೀಲ. ಇದೇ ಕರ್ಣನನ್ನ ಇಂದ್ರದೇವರು ಬ್ರಾಹ್ಮಣ ರೂಪದಿಂದ ಬಂದು ಕವಚವನ್ನ ದಾನ ಕೇಳ್ತಾರೆ. ತಕ್ಷಣದಲ್ಲೇ ಕವಚವನ್ನು ಕೂಡ ಬಿಚ್ಚಿ ಕರ್ಣ ದಾನವನ್ನ ಕೊಟ್ಟ ದಾನಶೀಲ. ಇದೇ ಇಂದ್ರಾದಿ ದೇವತೆಗಳು ಬಂದು ವಜ್ರಾಯುಧವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ದದೀಚಿ ಋಷಿಗಳ ಕರ್ಣ ಕೇವಲ ಕವಚವನ್ನ ಬಿಚ್ಚಿಕೊಟ್ಟ. ಅದು ದದೀಚಿ ಋಷಿಗಳು ತಮ್ಮ ಜೀವನವನ್ನೇ ತ್ಯಾಗವನ್ನ ಮಾಡಿ ತಮ್ಮ ಎಲುಬುಗಳನ್ನ ಕೊಟ್ಟು ಉತ್ತಮವಾದ ಆ ಆಯುಧವನ್ನ, ವಜ್ರಾಯುಧವನ್ನ ಮಾಡುವುದಕ್ಕೆ ದಾನವನ್ನಾಗಿ ಕೊಟ್ಟಿದ್ದಾರೆ. ದಾನಶೀಲ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಎಲ್ಲೇ ನೋಡಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂತಹದ್ದು ದಾನ. ಅದಕ್ಕಿಂತಲೂ ಕೂಡ ಮಿಗಿಲಾದದ್ದು ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಅಂತನ್ನುವುದನ್ನು ತೋರಿಸಿಕೊಡ್ತಾ, ಅದರಲ್ಲೂ ಕೂಡ ಎಷ್ಟು ದಾನ ಕೊಟ್ಟರು ಸಾಲದು. ತಥಾಪಿ ಇವತ್ತಿನ ಪ್ರಪಂಚದಲ್ಲಂತೂ ಎಷ್ಟು ಕೊಟ್ಟರು ಸಾಲದು. ಗಂಡ ದುಡಿತಿದ್ದಾನೆ, ಹೆಂಡತಿ ದುಡಿತಿದ್ದಾಳೆ, ಮಕ್ಕಳು ದುಡಿತಿದ್ದಾದ್ರೆ ಅಂದ್ರೂ ಕೂಡ ಸಾಲದು ಸಾಲದು ಅನ್ನತಕ್ಕಂತಹ ಪ್ರಪಂಚದಲ್ಲಿ ಮನುಷ್ಯ ಒಂದು ಕಡೆ ಮಾತ್ರ ಆ ಕಾಲಕ್ಕೆ, ಆ ಸನ್ನಿವೇಶಕ್ಕೆ ಸಾಕು ಅಂತ ಯಾವುದದು ಅಂದ್ರೆ, ನಾವೇನು ದಂಪತಿಗಳನ್ನು ಊಟಕ್ಕೆ ಕರೆದು ಆರಾಧನೆ ಅಂತ ಊಟಕ್ಕೆ ಕರೆದು ಸಾಕು ಅಂತ ಅಂತಾರಲ್ಲ, ಆ ಕ್ಷಣ ಅಷ್ಟೇ. ಯಾಕೆ ಅದಕ್ಕೆ ಹೇಳಿದ್ರು, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ತತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂತ ವಿದ್ಯೆ. ಎಲ್ಲಾ ದಾನಕ್ಕಿಂತಲೂ ಕೂಡ ಅನ್ನದಾನ ಶ್ರೇಷ್ಠ ಅಂತ ಹೇಳಿದ್ರು. ಯಾಕೆ? ಉಟ್ಕೊಳಕ್ಕಿಲ್ಲ, ಹೊದ್ಕೊಳಕ್ಕಿಲ್ಲ ಅಂದ್ರೆ ಒಂದೊಂದ್ ಸೆಟ್ ಕೊಟ್ರೆ ಒಂದ್ಸ ಉಟ್ಕೊಂಡು ಹೆಂಗೋ ಎಕ್ಸ್ಚೇಂಜ್ ಮಾಡ್ಕೊಂಡು ಜೀವನ ನಡೆಸ್ತಾರೆ. ಆದರೆ ಹೊಟ್ಟೆಗೆ ಇಲ್ಲ ಅಂದ್ರೆ ಮಾತ್ರ ಮನುಷ್ಯ ಅಥವಾ ಯಾವುದೇ ಜೀವರಾಶಿಗಳು ಆರಾಮಾಗಿ ಇದ್ದೀವಿ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ. ಆಯಾ ಸಮಯಕ್ಕೆ ಸರಿಯಾಗಿ ಮನುಷ್ಯನಿಗೆ ಹೊಟ್ಟೆಯ ಒಳಗೆ ಆಹಾರ ಅಂತನ್ನುವುದು ಹೋಗಬೇಕು, ನೀರು ಅಂತನ್ನುವುದು ಹೋಗಬೇಕು. ಇಲ್ಲದೆ ಹೋಗಿದ್ದರೆ ಮನುಷ್ಯನಿಗೆ ಸಿಟ್ಟು ಬರುತ್ತೆ. ಅದೇ ಶ್ರೀಮದ್ ಭಾಗವತ. ಪರೀಕ್ಷಿತರಾದರೂ ಆಶ್ರಮಕ್ಕೆ ಬಂದು
ನನಗೆ ಹಸಿವಾಗಿದೆ, ನನ್ನ ಭೃತ್ಯನಿಗೆ ಹಸಿವಾಗಿದೆ, ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ಕೊಡಿ, ಒಂದು ಊಟಕ್ಕೆ ಹಾಕಿ ಅಂತಂದಾಗ ಶಮೀಕ ಋಷಿಗಳು ಸಮಾಧಿ ಅವಸ್ಥೆಯಲ್ಲಿದ್ದರು. ಆದರೆ ಬಂದಿದ್ದು ಯಾಕೆ? ಹಸಿವು, ಬಾಯಾರಿಕೆ. ರಾಜಾಧಿರಾಜ ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ರಕ್ಷಿತನಾಗಿರ್ತಕ್ಕಂಥ ಅದ್ಭುತವಾದ ಜೀವ. ಆದರೆ ಅವನಿಗೂ ಹಸಿವು ತಡೆಕಾದಿಲ್ಲ, ಬಾಯಾರಿಕೆ ತಡೆಕಾದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತು ಅನ್ನದಾನಂ ಪರಂ ದಾನಂ. ಶ್ರೇಷ್ಠವಾದ ದಾನ ಅಂತಂದ್ರೆ ಅದು ಅನ್ನದಾನ. ಅದನ್ನ ಮಾಡಿದರೆ ಎಲ್ಲ ಪಾಪಗಳೂ ಕೂಡ ಪರಿಹಾರವಾಗ್ತದೆ. ಬಂದ ವ್ಯಕ್ತಿ ಎಲ್ಲ ನಾವು ಬಡಿಸಿದ ಪದಾರ್ಥಗಳ ಮುಖಾಂತರ ತಾನು ಆನಂದವಾಗಿ ತೃಪ್ತಿಯನ್ನ ಹೊಂದಿ, ನಾವು ಯಥಾಶಕ್ತಿ ಕೊಟ್ಟ ತಾಂಬೂಲಾದಿ ದಕ್ಷಿಣಗಳನ್ನ ಸ್ವೀಕಾರವನ್ನ ಮಾಡಿ ಕೊನೆಗೊಂದು ಮಾತು ಹೇಳೋಗ್ತಾನಲ್ಲ, ಅನ್ನದಾತ ಸುಖೀ ಭವ, ಒಳ್ಳೇದಾಗ್ಲಪ್ಪಲ್ಲ, ಒಳ್ಳೇದಾಗ್ಲಿ ಅಂತ ಏನ್ ಆಶೀರ್ವಾದವನ್ನು ಮಾಡ್ತಾರಲ್ಲ, ಅದೇ ನಿಜವಾಗಿರತಕ್ಕಂತಹ ದೊಡ್ಡದಾದ ಸಂಪತ್ತು, ಅದೇ ಪುಣ್ಯ. ಆ ಪುಣ್ಯದಿಂದ ಅವನು ಸುಖವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳಿದ್ರು ದಾನಶೀಲ. ಎಲ್ಲರೂ ಕೂಡ ಅನ್ನದಾನವನ್ನ ಮಾಡಿ, ವಸ್ತ್ರದಾನವನ್ನ ಮಾಡಿ, ಇವೆರಡನ್ನ ಮನುಷ್ಯ ಪ್ರತಿನಿತ್ಯ ಉಪಯೋಗಿಸ್ತಾನೆ. ಇದನ್ನ ಉಪಯೋಗಿಸದೇ ಇರತಕ್ಕಂತಹ ವ್ಯಕ್ತಿಯೇ ಇಲ್ಲ ಜಗತ್ತಿನೊಳಗೆ. ಹೊಟ್ಟೆಗೆ ಬೀಳ್ಲಿಕ್ಕೆ ಬೇಕು, ಉಟ್ಕೊಳ್ಳಿಕ್ ಬಟ್ಟೆ ಅಂತನ್ನುವುದು ಬೇಕೇ ಬೇಕು. ಸರ ಹಾಕೊಳ್ಳದೆ ಇದ್ರು ಚಿಂತೆ ಇಲ್ಲ, ಒಂದ್ 4 ದಿವಸ ತಲೆಗೆ ಎಣ್ಣೆ ಹಚ್ಕೊಳ್ಳದೆ ಇದ್ರು ಚಿಂತೆ ಇಲ್ಲ, ಕಾಲಿಗೆ ಅಕಸ್ಮಾತ್ ಚಪ್ಪಲಿ ಹಾಕೊಳ್ಳದೆ ನಡೆದೇ ಇದ್ರು ಚಿಂತೆ ಇಲ್ಲ, ಹೇಗೋ ಜೀವನ ನಡೆಸ್ಬೋದು. ಆದರೆ ಹೊಟ್ಟೆಗೆ ಬಟ್ಟೆಗೆ ಮಾತ್ರ ನಿಶ್ಚಿತವಾಗಿ ಬೇಕಾಗತ್ತೆ. ಅಂತಹ ಅದ್ಭುತವಾಗಿರತಕ್ಕಂತಹದ್ದು ದಾನಶೀಲ. ದಾನವನ್ನ ಮಾಡುವುದರಲ್ಲಿ ತತ್ಪರರಾಗಿರಿ, ಅದು ಪುಣ್ಯವನ್ನ ತಂದು ಕೊಡುತ್ತದೆ ಅಂತನ್ನುವುದನ್ನ ಭೀಷ್ಮಾಚಾರ್ಯರು ದಾನಶೀಲೋ ಭವೇತ್ ರಾಜ. ಈ ಎಲ್ಲಾ ದಾನಕ್ಕಿಂತಲೂ ಇನ್ನೊಂದು ದಾನವಿದೆ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ತತಃಪರಂ. ಅದೆಲ್ಲಕ್ಕಿಂತಲೂ ಕೂಡ ದೊಡ್ಡದಾದ ದಾನ ಅಂದ್ರೆ ವಿದ್ಯಾದಾನ. ಒಳ್ಳೆ ದಾನವನ್ನ ತನ್ನ ಮಕ್ಕಳಿಗೆ, ತನ್ನ ಶಿಷ್ಯರಿಗೆ, ಗುರುವಾಗಿರತಕ್ಕಂಥವನು, ತಂದೆಯಾಗಿರ್ತಕ್ಕಂಥವನು ಕೊಟ್ಟ ಅಂತಂದ್ರೆ ಅದಕ್ಕಿಂತಲೂ ದೊಡ್ಡದಾದ ದಾನ ಇನ್ನೊಂದು. ನೋಡಿ, ಈ ವಿದ್ಯಾದಾನವನ್ನ ಬೇರೆ ಕಡೆ ಸೇರಿಸಲಿಲ್ಲ, ದಾನದಲ್ಲಿ ಸೇರಿಸಿ. ಯಾಕೆ ದಾನ ಅಂತ ಸೇರಿಸಿದ್ರು ಗೊತ್ತಾ? ದಾನ ಅಂತಂದ್ರೆ ನಾವು ಕೊಡುವುದು ಮಾತ್ರ ಇದೆ. ದಾನ ಅಂತಂದ್ರೆ ನಾವು ಕೊಡುವುದು ಮಾತ್ರ. ನೋಡ್ರಿ ಆಚಾರ್ಯ, ನೀವು ಬಂದಿದ್ದೀರಲ್ಲ, ನಿಮ್ಗೆ ಇವತ್ತು ಸೀರೆ ಧೋತ್ರ ನಾವೇನ್ ಕೊಡ್ತಾ ಇದ್ದೀವಿ, ಮರಕ್ಮಾಣ ತಂದಿದ್ದೀವಿ. ಆ ಸೀರೆ ಧೋತ್ರ ತಾಂಡವ ಸಿಲ್ಕ್ಸ್ ಅಲ್ಲಿಗೆ ಹೋಗಿ ತಂದಿದ್ದೀವಿ. 800 ರೂಪಾಯಿ ಧೋತ್ರ, 1000 ರೂಪಾಯಿ ಸೀರೆ ನಿಮಗ್ ದಾನ ಕೊಡ್ತಾ ಇದ್ದೀವಿ, ಅದ್ರ ದುಡ್ಡು ನಮಗ್ ಕೊಡಿ ಅಂತ ಯಾರಾದ್ರೂ ಇಸ್ಕೊಂತಾರ? ಯಾಕೆ? ಅದು ದಾನ, ಕೊಡುವುದಷ್ಟೇ. ಅದರ ಪ್ರತಿನಿಧಿಯಾಗಿ ಮತ್ತೊಂದೇನನ್ನು ಅವನು ಇಸ್ಕೊಳ. ಮರಗ್ಬಾಣ ಅಲ್ಲಿ ಚಾಮರಾಜಪೇಟೆಗೆ ಹೋಗ್ಬಿಟ್ಟು ತಂದೀರಿ, ಎಷ್ಟು ಕಾಸ್ಟ್ಲಿ ರೀ, 1,500 ರೂಪಾಯಿ ಹೇಳ್ತಾ ಇದಾರೆ ಜೊತೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ವ್ಯಾಪಾರ ಬಂತು ಹಬ್ಬ ಅನ್ನೋಂಗಾಗ್ಬಿಡುತ್ತೆ. ಎಷ್ಟು ಕಾಸ್ಟ್ಲಿ ರೀ, ಮುತ್ತೈದೆ ಬಂದಿದ್ದೇನಮ್ಮ, ಅಷ್ಟಂಗಪ್ಪ ನಿಂಗೆ ಕೊಡ್ತಾ ಇದ್ದೇನೆ, ಅಷ್ಟಂಗಪ್ಪದ ಏನ್ ಬೇಡ, ಬೇಕಾದ್ರೆ ಮರಗ್ಬಾಣದ್ ಮಾತ್ರ ನಂಗೆ ದುಡ್ಡು ಕೊಡು ಅಂತ ಕೇಳಿದ್ರೆ ಮರಗ್ಬಾಣ ಕೊಡ್ಬೇಕು. ಅದು ದಾನ ಅಂತ ಅನ್ಸ್ಕೊಡಲ್ಲ. ಹೇಗೋ ಹಾಗೆ ಜ್ಞಾನವನ್ನ ನೀನು ದಾನ ಅಂತ ಕೊಟ್ಟಾಗ ಅದಕ್ಕೆ ಪ್ರತಿನಿಧಿಯಾಗಿ ನಾನು ಇಷ್ಟೊಟ್ಟು ನಿಮಗೆ ನಾನು ಪಾಠವನ್ನ ಹೇಳಿದೆ, ಜ್ಞಾನವನ್ನ ಕೊಟ್ಟೆ, ನನಗೆ ನೀನು ಇಷ್ಟು ಹಣವನ್ನ ಕೊಡು ಅಂತ ಕೇಳಿದರೆ ಅದು ದಾನ ಅಂತ ಆಗುವುದಿಲ್ಲ. ಅದಕ್ಕದನ್ನ ವಿದ್ಯಾದಾನಂ. ಗುರುಗಳಾಗಿರ್ತಕ್ಕಂಥವ್ರು ಶಿಷ್ಯರಿಗೆ ಹಗಲು ರಾತ್ರಿ ಪಾಠವನ್ನ ಹೇಳಿ ಸಚ್ಚಾಸ್ತ್ರದ ತತ್ವಜ್ಞಾನವನ್ನ ತಲೆಯಲ್ಲಿ ತುಂಬಿ ಸಾಧನೆಯ ಮಾರ್ಗವನ್ನ ಹಾಕಿಕೊಟ್ಟು ಉತ್ತಮವಾದ ಜ್ಞಾನವನ್ನ ಕೊಟ್ಟು, ಬಾರೋ ಇವತ್ತಿನಿಗೆ ತತ್ವ ನಿರ್ಣಯ ಹೇಳಿದೆ ಇಷ್ಟಿಡು, ಖಂಡನತ್ರಯ ಹೇಳಿದೆ ಇಷ್ಟಿಡು, ತತ್ವಸಂಖ್ಯಾನ ಹೇಳಿದೆ ಇಷ್ಟಿಡು, ಮಧ್ವವಿಜಯ ಹೇಳಿದೆ ಇಷ್ಟಿಡು ಅಂತ ಯಾವತ್ತಾದ್ರೂ ಯಾರಾದ್ರೂ ಗುರುಗಳು ಕೇಳಿದ್ದಾರೆ?
ಇತಿಹಾಸದ ಪುಟಗಳನ್ನ ತೆಗೆದು ನೋಡಿ, ಕೇಳಿಲ್ಲ. ಯಾಕೆ? ಅದು ದಾನ. ಅದಕ್ಕೆ ಎಲ್ಲಾ ದಾನಕ್ಕಿಂತಲೂ ಕೂಡ ಪ್ರಧಾನವಾದದ್ದು ಯಾವುದು ದಾನ? ವಿದ್ಯಾದಾನ. ಅನ್ನೇನ ಕ್ಷಣಿಕಾ ತೃಪ್ತಿ. ಅನ್ನದಾನದಿಂದ ಆ ಕ್ಷಣಕ್ಕೆ ಮಾತ್ರ ತೃಪ್ತಿ ಆಯ್ತು. ಅದಲ್ಲೂ ವ್ರತದೊಳಗೆ ಊಟ ಮಾಡಿದ 2 ಗಂಟೆ ತಿರ್ಗಾ ಹಶ್ವಾಗಿ ಹೋಗುತ್ತೆ. ಮುಂದಿನ ಫಲಾರ್ಧ ಚಿಂತನೆ ಮಾಡ್ತಿರ್ತಾರೆ ಅವರು. ಅಂಥದ್ರಲ್ಲಿ ಅನ್ನೇನ ಕ್ಷಣಿಕಾ ತೃಪ್ತಿ. ಆದರೆ ಯಾವ ಜೀವಂತ ವಿದ್ಯೆ ಅನ್ನತಕ್ಕಂಥದ್ದು ಬದುಕಿರೋವರೆಗೂ ಕೂಡ ಅದನ್ನು ಉಪಜೀವಿಸಿಕೊಂಡೇ ತಾನು ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ಯಾರ್ಯಾರಿಗೆ ಯಾವುದು ಸಾಧ್ಯವೋ ಆ ಎಲ್ಲ ಯೋಗ್ಯವಾದದನ್ನ ಯೋಗ್ಯರಿಗೆ ಕೊಟ್ಟು ದಾನವನ್ನ ಮಾಡಿ. ಆದರೆ ವಿದ್ಯಾದಾನ ಅದು ಶ್ರೇಷ್ಠ. ಅದನ್ನು ಯಾರಿಗೆ ಸಾಧ್ಯವಿದೆ ಅವರು ಮಾಡಿ, ಇದರಿಂದ ವಿಶಿಷ್ಟವಾದ ಪುಣ್ಯ. ಯಾರಿಗೆ ವಿದ್ಯಾದಾನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರು ವಿದ್ಯಾದಾನ ಮಾಡುವವರಿಗೆ ಸಹಕರಿಸಿ. ಯಾಕೆ? ಅವರೆಲ್ಲ ಬೇರೆ ಹಣವನ್ನ ಕೇಳೋದಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯ ತೋರಿಸ್ಕೊಟ್ರು, ಎಲ್ಲಾರು ಬರೀ ಪಾಠ ಹೇಳಿಸ್ಕೊಂಡು ಹೋಗ್ತಾನೆ ಇದ್ರೆ ಗುರುಗಳ ಉಪಜೀವನ ನಡೆಯೋದು ಹೇಗೆ? ಅವ್ರು ಕೇಳದೆ ಇದು ಚಿಂತೆ ಇಲ್ಲ. ನಾವು ನಮ್ಮ ಯೋಗ್ಯತಾನುಸಾರವಾಗಿ ಗುರುದಕ್ಷಿಣೆ ಅಂತನ್ನುವುದನ್ನ ಕೊಡೋಣ ಅಂತನ್ನುವ ಒಂದು ವಾಡಿಕೆಯನ್ನ ಶ್ರೀಮದಾಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮ ಸಾಂದೀಪಿನ್ಯಾಚಾರ್ಯರಿಂದ ಆರಂಭ ಮಾಡಿಕೊಂಡು ಹಿಂದೆಯೂ ಅನೇಕ ಗುರುಗಳು ಪಾಠ ಹೇಳಲಿಕ್ಕೆ ಗುರುದಕ್ಷಿಣೆ ಕೊಟ್ಟಿದ್ದ ಉಲ್ಲೇಖ ಉಂಟು. ಪ್ರಕೃತದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು ಕೃಷ್ಣ ಸಾಂದೀಪಿನ್ಯಾಚಾರ್ಯರು ಶ್ರೀಮದಾಚಾರ್ಯರು ಬಾಲಕನಾಗಿದ್ದಾಗ ಒಬ್ಬ ಬ್ರಾಹ್ಮಣನ ಹತ್ರ ಅಧ್ಯಯನವನ್ನ ಮಾಡುವಾಗ ಅವರಿಗೆ ಅದ್ಭುತವಾದ ಒಂದು ಗ್ರಂಥವನ್ನ ಬರೆದು ದಾನವನ್ನ ಅರ್ಥಾತ್ ಗುರುದಕ್ಷಿಣೆಯನ್ನಾಗಿ ಕೊಟ್ಟಿದ್ದಾರೆ ಅಂತನ್ನುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ಸಾಕ್ಷಾದತೋಪನಿಷದೋ ವಿಭುರೈತರೇಯಾ ಪಾಠಚ್ಚಲೇನ ವಿಜನೇತ್ಥರ ಸಾಂಧ್ರುವಾಣಃ ಅಧ್ಯಾಪಕಾಯ ವಿತಕಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುದಿತಾಂ ಗುರುದಕ್ಷಿಣಾಂ ಸಹ. ಗುರುದಕ್ಷಿಣೆ ಶಬ್ದಕ್ಕೆ 2 ಅರ್ಥ. ಒಂದು, ನಮ್ಮ ಯೋಗ್ಯತಾನುಸಾರವಾಗಿ ಗುರುಗಳಿಗೆ ಕೊಟ್ಟು, ಸ್ವಾಮಿ ಈ ಕೊಟ್ಟ ವಿದ್ಯೆಗೆ ತತ್ವಜ್ಞಾನ ಎಂಬತಕ್ಕಂತಹ ವಿದ್ಯೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಪ್ರಧಾನಭೂತವಾಗಿರತಕ್ಕಂತಹ ಜ್ಞಾನ, ಇದಕ್ಕೆ ಎಷ್ಟು ದುಡ್ಡನ್ನ ಕೊಟ್ಟರು ಏನೇ ಗುರುದಕ್ಷಿಣೆ ಕೊಟ್ಟರು ಇದನ್ನ ತುಲನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದರೂ ನಮ್ಮ ಯೋಗ್ಯತಾನುಸಾರವಾಗಿ ಕೊಟ್ಟಿದ್ದೇವೆ, ಇಷ್ಟನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಗುರುದಕ್ಷಿಣೆ ಬಂತು ಹಣದ ಮುಖಾಂತರ. ಇನ್ನು ಕೆಲವು ಗುರುದಕ್ಷಿಣೆ ಶಬ್ದಕ್ಕೆ ಗುರುಗಳೇನಾದ್ರೂ ಅಪೇಕ್ಷೆ ಪಟ್ರೆ, ಶಿಷ್ಯರ ಕಡೆಯಿಂದ ಅಕಸ್ಮಾತ್ ಗುರುಗಳೇನಾದ್ರೂ ಅಪೇಕ್ಷೆ ಪಟ್ರೆ ಅವಾಗ ಇವರು ನಮ್ ಯೋಗ್ಯತೆ ಇದ್ದಷ್ಟು ಕೊಡ್ತೇವೆ. ಯಾಕೆ? ಸಾಂದೀಪಿನ್ಯಾಚಾರ್ಯ ಏನೋ ಬೇಡ ಅಂದ್ರು, ಅವ್ರು ಮಡದಿ ನನ್ನ ಮಗನನ್ನ ಬಂದು ಕೊಡು ಅಂದ್ರು. ಈಗಿನ ಕಾಲ ಕಟ್ಕೇಳಿದ್ರೆ ನಾವೇನ್ ತಂದ್ಕೊಡ್ತೇವೆ? ಅದಕ್ಕೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಅದನ್ನ ಸೇವೆಯಿಂದ ಮಾಡಿ. ಶ್ರೀಮದಾಚಾರ್ಯ ಅದ್ಭುತವಾದ ಐತರೇಯಕ್ಕೆ ವ್ಯಾಖ್ಯಾನವನ್ನ ಬರೆದು ಗೋವಿಂದ ಭಕ್ತಿ ಮುಜಿತಾಂ ಗುರುದಕ್ಷಿಣಾಂ ಸಹ ಅನ್ನುವಂತೆ ಅದ್ಭುತವಾದ ಗ್ರಂಥವನ್ನ ಬರೆದು ಗುರುದಕ್ಷಿಣೆಗೆ ಕೊಟ್ಟರು. ಇವತ್ತು ಬೇಕಾದ್ರೆ ಅದನ್ನ ಪ್ರಯತ್ನವನ್ನ ಮಾಡಬಹುದು. ನಾವು ನಮ್ಮ ಯೋಗ್ಯತಾನುಸಾರವಾಗಿ ಯಾವುದಾದೊಂದು ಗ್ರಂಥಗಳಿಗೆ ಶಾಸ್ತ್ರಾಧ್ಯಯನವನ್ನ ಮಾಡಿರ್ತಕ್ಕಂಥವ್ರು ಯಥಾವತಿಯಾಗಿ ಏನಾದ್ರೂ ದೇವರು ಭಗವಂತ ಕೃಪೆ ಮಾಡಿದರೆ, ಶೇಷದೇವರ ಅನುಗ್ರಹವಾದರೆ, ವಿಶಿಷ್ಟವಾದ ಅರ್ಥಗಳು ಹೊಳೆದರೆ ಭಗವಂತನ ಕೃಪೆಯಿಂದ ಅದೇನಾದ್ರು ಒಂದು ಚಿಕ್ಕ ಗ್ರಂಥ ಅಂತ ಬರೆದು, ಗುರುಗಳಿಗೇನು ಗೋವಿಂದ ಭಕ್ತಿ ಅವಶ್ಯಕತೆ ಇಲ್ಲ, ಅಲ್ಲಿ ಶ್ರೀಮದಾಚಾರ್ಯರು ಇಲ್ಲಿ ಮಹಾಜ್ಞಾನಿಗಳು, ಆದ್ರೆ ನಾವು ನಮ್ಮ ಗುರುಗಳಿಗೇನು ಅವಶ್ಯಕತೆ ಇಲ್ಲ, ನಮ್ಗಿಂತ ಉತ್ತಮನೇ ಇರ್ತಾರೆ, ಅಲ್ಲಿ ಶ್ರೀಮದಾಚಾರ್ಯ ಆದದ್ದರಿಂದ ಗೋವಿಂದ ಭಕ್ತಿ ಮುಜಿತಾಮು. ನಾವು ಮಾಡಿದ ಚಿಕ್ಕ ಒಂದು ಗ್ರಂಥವನ್ನ ಗುರುಗಳಿಗೆ ಸಮರ್ಪಣೆ ಮಾಡಿ, ನಿಮ್ಮ ಶಿಷ್ಯ ಯಥಾ ಯೋಗ್ಯವಾಗಿ ಬರೆದಿದ್ದೇನೆ, ಏನಾದ್ರು ತಪ್ಪಿದ್ರೆ ನಮಗೆ ತಿಳಿಸಿ ಹೇಳಿ ತಿಳ್ಕೋತೇವೆ ಅಂತ ವಿನಯದಿಂದ ಗುರುಗಳ ಸನ್ನಿಧಾನದಲ್ಲಿ ಈ ಗ್ರಂಥ ಎಂಬತಕ್ಕಂಥದ್ದನ್ನು ಗುರುದಕ್ಷಿಣೆಯಾಗಿ ಕೊಡಬಹುದು. ಹೀಗೆ ದಾನಶೀಲ ಕ್ಷತ್ರಿಯನಾಗಿರ್ತಕ್ಕಂಥವನು ದಾನವನ್ನ ಕೊಡಬೇಕು, ಬ್ರಾಹ್ಮಣರಾಗಿರ್ತಕ್ಕಂಥವರು ದಾನವನ್ನ ಕೊಡಬೇಕು, ದಾನವನ್ನ ಸ್ವೀಕಾರವನ್ನ ಮಾಡಬೇಕು. 2 ಬ್ರಾಹ್ಮಣರಿಗೆ, ಕ್ಷತ್ರಿಯರು ದಾನ ಕೊಡಬೇಕಷ್ಟೇ ಹೊರತು
ದಾನವನ್ನ ಸ್ವೀಕಾರ ಮಾಡಲಿಕ್ಕೆ ಶಾಸ್ತ್ರ ಹೇಳಿಲ್ಲ. ಅದಕ್ಕೆ ಭೀಷ್ಮಾಚಾರ್ಯರು ದಾನಶೀಲೋ ಭವೇತ್ ರಾಜ ಯಜ್ಞಶೀಲಶ್ಚ ಭಾರತ ಉಪವಾಸ ತಪಶೀಲ ಪ್ರಜಾನಾಂ ಪಾಲನೆ ರತಃ. ಎರಡನೇದನ್ನೇ ಹೇಳ್ತಾರೆ, ಯಜ್ಞಶೀಲಶ್ಚ ಭಾರತ. ರಾಜನಾಗಿರತಕ್ಕಂತಹವನು ಮೇಲಿಂದ ಮೇಲೆ ಯಜ್ಞವನ್ನ ಮಾಡಬೇಕು. ಯಾಕೆ ಯಜ್ಞವನ್ನ ಮಾಡಬೇಕು ಅಂತಂದ್ರೆ, ಯಜ್ಞದಲ್ಲಿ ಬಂದು ಯಾವ ದೇವತೆಗಳು ಆಹುತಿಯನ್ನ ಸ್ವೀಕಾರವನ್ನು ಮಾಡ್ತಾರೆಯೋ ಆ ದೇವತೆಗಳು ಈ ಯಾವ ರಾಜ ಯಜ್ಞವನ್ನು ಮಾಡಿದ್ದಾನೆ ಅವನ ರಾಜ್ಯದಲ್ಲಿ ಎಲ್ಲವೂ ಸುಭಿಕ್ಷವಾಗಿರಲಿ ಅಂತ ಆ ದೇವಾದಿ ದೇವತೆಗಳು ಅವನಿಗೆ ಹರಸಿ ಆಶೀರ್ವಾದವನ್ನ ಮಾಡಿ ಹೋಗ್ತಾರೆ. ಯಜ್ಞದಿಂದ ಪರ್ಜನ್ಯ ತೃಪ್ತನಾಗಿ ಮಳೆ ಬರ್ತದೆ, ಮಳೆ ಬಂದ್ರೆ ಬೆಳೆ ಬರುತ್ತೆ, ಬೆಳೆ ಬಂದ್ರೆ ಪ್ರಜೆಗಳೆಲ್ಲರೂ ಕೂಡ ಚೆನ್ನಾಗಿ ಇರ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ರಾಜನಾಗಿರತಕ್ಕಂತಹವನು ಯಜ್ಞವನ್ನ ಮಾಡಬೇಕು. ಇನ್ನೊಂದು ಯಜ್ಞವನ್ನ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದ್ರೆ, ಸಂತಾನಕ್ಕೋಸ್ಕರವಾಗಿ. ಅಕಸ್ಮಾತ್ ರಾಜನಿಗೆ ಏನಾದರೂ ಸಂತಾನವಾಗಿರಲಿಲ್ಲ ಅಂತಾದರೆ ಯಜ್ಞದಿಂದ ಉತ್ತಮವಾದ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿ ಮುಂದೆ ಈ ಪ್ರಜೆಗಳೆಲ್ಲರನ್ನೂ ಕೂಡ ಚೆನ್ನಾಗಿ ನೋಡಿಕೊಳ್ಳುವಂತಹ ಒಬ್ಬ ಮಗನನ್ನ ಕೊಡು ಎಂಬತಕ್ಕಂತಹ ಉದ್ದೇಶದಿಂದ ಯಜ್ಞಶೀಲಶ್ಚ ಶ್ರೇಷ್ಠವಾದ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿ ಉತ್ತಮವಾದ ಮಗನನ್ನ ಪಡೆದು ಮುಂದೆ ಈ ಎಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಯಜ್ಞಶೀಲಶ್ಚ. ಇನ್ನೊಂದು, ಈ ಶ್ರೇಷ್ಠವಾದ ರಾಜ ಪದವಿ ಯಾವುದೇ ದೇಶದಲ್ಲಿ ಯಾವುದೇ ಒಬ್ಬ ರಾಜ ಕೂತು ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಭಗವಂತನ ಕೃಪೆ ಇಲ್ಲದೆ ಸಾಧ್ಯ. ಭಗವಂತ ಕೊಟ್ಟಿರುವಂತಹ ದೊಡ್ಡದಾದ ಸ್ಥಾನ. ಹೀಗಾಗಿ ರಾಜನಾಗಿರ್ತಕ್ಕಂಥವನು ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾವ ರೀತಿ ಕೃತಜ್ಞತೆ ಸಲ್ಲಿಸಬಹುದು? ಯಜ್ಞಶೀಲಶ್ಚ, ಭಗವಂತನನ್ನ ಹೇಳಿಕೊಡುವ ಪುರುಷ ಸೂಕ್ತವೇ ಮೊದಲಾದ ಧನ್ವಂತರಿ ಶಬ್ದಗಳೇ ಮೊದಲಾದ ಮಂತ್ರಗಳಿಂದ ಭಗವಂತನಿಗೆ ಯಜ್ಞೋ ಯಜ್ಞಪತಿ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಯಜ್ಞಕೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಎನ್ನುವಂತೆ ಆ ಭಗವಂತನಿಗೆ ಯಜ್ಞನಾಮಕನಾದ ಭಗವಂತನಿಗೆ ಆಹುತಿಗಳನ್ನು ಅರ್ಪಿಸಿ ಆ ಭಗವಂತ ಯಜ್ಞನಾಮಕನಾದ ಭಗವಂತ ಪ್ರಸನ್ನನಾಗುವಂತೆ ಮಾಡಿದರೆ ಭಗವಂತ ಆ ರಾಜನಿಗೆ ಮುಂದೆಯೂ ಈ ತರಹದ ಉತ್ತಮವಾದ ಸ್ಥಾನಮಾನಗಳನ್ನ ಕೊಟ್ಟು ವಿಶಿಷ್ಟವಾಗಿ ರಕ್ಷಣೆಯನ್ನ ಮಾಡ್ತಾನೆ. ಆ ಕಾರಣಕ್ಕೋಸ್ಕರವಾಗಿ ಯಜ್ಞವನ್ನ ರಾಜನಾಗಿರ್ತಕ್ಕಂಥವನು ಮಾಡಬೇಕು. ಅದರ ಜೊತೆಗೆ ರಾಜ ತನ್ನ ಸಂಪತ್ತನ್ನ ಬೆಳೆಸಬೇಕು ಅಂತ ಅಪೇಕ್ಷೆ ಇರ್ತದೆ. ಇದು ಪ್ರತಿಯೊಬ್ಬರಿಗೂ ಇರತಕ್ಕಂತಹ ಒಂದು ಸ್ವಭಾವ. ಏನದು? ನಮ್ಮ ಸಂಪತ್ತನ್ನ ಬೆಳೆಸಬೇಕು ಅನ್ನೋ ಬುದ್ಧಿ. ಒಂದೇ ಬ್ರಾಂಚ್ ಇರತ್ತೆ, ಮಠ ಒಂದೇ ಇದೆಯಲ್ಲ, ಬೇರೆ ಊರ ಇನ್ನೊಂದೇನಾರ ಮಾಡೋಣ ಅಂತ ಮಠಾಧೀಶರಿಗೂ ಅಪೇಕ್ಷೆ. ಇನ್ನು ಗೃಹಸ್ಥರಿಗೆ ಕೆಲವರಿಗೆ ಹೇಗಿರ್ತದೆ, ಅಯ್ಯೋ ದಿನ ಕಷ್ಟವಾಗ್ತಾ ಇದೆ, ಹೇಗೋ ಒಂಚೂರು ಅನುಕೂಲವಾಗಿದೆ, ಸ್ವಲ್ಪ ಅಕೌಂಟಲ್ಲಿ ದುಡ್ಡನ್ನ ಇಟ್ಟು ಆ ಸಂಪತ್ತನ್ನು ಹೇಗಾದ್ರೂ ಮಾಡಿ ಬೆಳೆಸೋಣ ಅಂತ ಕೆಲವರು ದುಡ್ಡಿನ ರೂಪಾಂತರ ಬೆಳೆಸ್ತಾರೆ. ಕೆಲವರು ಬೆಳ್ಳಿ ಬಂಗಾರ ಪದಾರ್ಥಗಳ ಮುಖಾಂತರ ಕೆಲವರು ಬೆಳೆಸ್ತಾರೆ. ಇವೆಲ್ಲ ಬೆಳೆಸಬೇಕಾದರೆ ಯಜ್ಞಶೀಲ. ರಾಜನಾಗಿರ್ತಕ್ಕಂಥವನು ತನ್ನ ಪೃಥ್ವಿ ತನ್ನ ರಾಜ್ಯಭಾರವನ್ನ ವಿಸ್ತಾರ ಮಾಡಬೇಕಾಗಿದೆ. ಆ ವಿಸ್ತಾರ ಮಾಡಬೇಕಾದರೆ ಯಜ್ಞಶೀಲಶ್ಚ, ಶ್ರೇಷ್ಠವಾದ ಅಶ್ವಮೇಧ ಯಾಗವನ್ನ ಮಾಡ್ತೀವಿ ಅಂತ ಹೇಳಿ ಆ ಕುದುರೆಯನ್ನ ಬಿಟ್ಟು ಕುದುರೆಯ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗುತ್ತೋ ಎಲ್ಲೆಲ್ಲಿ ಯಾವ ರಾಜ ಅಕಸ್ಮಾತ್ ಕುದುರೆಯನ್ನ ಕಟ್ಟಿದರೆ ಅವನ ಜೊತೆಗೆ ಯುದ್ಧವನ್ನ ಮಾಡಿ ಇಡೀ ಪೃಥ್ವಿಯನ್ನ ಗೆದ್ದು ಬಂದು ಆ ಅಶ್ವದಿಂದ ಬರತಕ್ಕಂತಹ ಏನು ವಿಶಿಷ್ಟತೆ ಇದೆ ಅದನ್ನ ಭಗವಂತನಿಗೆ ಅರ್ಪಣೆಯನ್ನ ಮಾಡಿದಾಗ ಅದು ಅಶ್ವಮೇಧ ಸಂಪತ್ತು ಬೆಳೀತು. ಅಶ್ವಮೇಧ ಯಾಗ ಹಿಂದಕ್ಕೆ ಹೇಳಿದ್ದಾರೆ, ಈ ಯುಗದಲ್ಲಿ ಹೇಳಿಲ್ಲ. ಹಾಗಾಗಿ ಅದನ್ನ ಮಾಡಿ ಭಗವಂತನಿಗೆ
ತೃಪ್ತಿಯನ್ನ ಪಡಿಸ್ತಾ ಇದ್ದ, ಆಹುತಿಗಳನ್ನ ಕೊಡ್ತಾ ಇದ್ದರು. ಯಜ್ಞದ ಕುದುರೆ ಅಂತಾನೆ ಇರ್ತಿತ್ತು. ಅಂತ ಅದ್ಭುತವಾದ ಅಶ್ವಮೇಧ ಯಾಗವನ್ನ ಮಾಡಿ ಯಜ್ಞಶೀಲಶ್ಚ ಯಜ್ಞವನ್ನ ಮಾಡಬಹುದು. ಹಾಗೂ ಮಹಾಭಾರತ ಅನೇಕ ಪ್ರಸಂಗಗಳನ್ನ ಯಜ್ಞಗಳನ್ನ ಹೇಳಿಕೊಡ್ತು. ರಾಜಸೂಯ ಯಾಗ, ಅಶ್ವಮೇಧ ಯಾಗ. ರಾಜಸೂಯ ಯಾಗವನ್ನ ಮಾಡುವಾಗ ಸಾಕ್ಷಾತ್ ಭಗವಂತ ಎಲ್ಲ ವಿಧವಾಗಿರತಕ್ಕಂತಹ ಜವಾಬ್ದಾರಿಯನ್ನ ಬೇರೆಯವರಿಗೆ ಕೊಟ್ಟು ಬ್ರಾಹ್ಮಣರ ಎಂಜಲುಗೊಮ್ಮೆ ಮಾಡತಕ್ಕಂತಹ ಜವಾಬ್ದಾರಿಯನ್ನ ಭಗವಂತ ತೆಗೆದುಕೊಂಡಿದ್ದ. ಅರ್ಥಾತ್ ರಾಜಸೂಯ ಯಾಗವಾಗಿರಬಹುದು, ಅಶ್ವಮೇಧ ಯಾಗವಾಗಿರಬಹುದು, ಎಲ್ಲಾ ಯಜ್ಞಗಳು ಕೂಡ ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡಬೇಕು. ಅದರಿಂದ ಫಲಗಳು ಸಿಗತ್ತೆ ಅಂತನ್ನುವುದನ್ನು ತಿಳಿಸ್ಕೊಡೋ ಸಲುವಾಗಿ ಯಜ್ಞಶೀಲಶ್ಚ ಭಾರತ. ಇದೇ ಆಕಾಶರಾದ ನಮಗೆ ಮಕ್ಕಳ ಇಲ್ಲ ಅಂತ ಸಂತಾಪವನ್ನ ಪಡುವಾಗ ಪುರೋಹಿತರು ಬಂದು ಹೇಳದ್ದೇನು? ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ. ನೀನು ಯಜ್ಞವನ್ನ ಮಾಡು, ನಿನಗೆ ಒಳ್ಳೆ ಮಕ್ಕಳಾಗತ್ತೆ ಅಂತ ಯಜ್ಞವನ್ನ ಮಾಡುವುದಕ್ಕೆ ಹೇಳಿದ್ದಾರೆ. ಹೀಗಾಗಿ ಯಜ್ಞಶೀಲಶ್ಚ ಭಾರತ. ಅಥವಾ ದಶರಥ ರಾಜನಿಗೆ 9,000 ವರ್ಷ ಸಂತಾನವಾಗಿರಲಿಲ್ಲ. ಆಮೇಲೆ ಯಜ್ಞವನ್ನ ಮಾಡಿದಾಗ ಯಜ್ಞದಿಂದಲೇ ಉತ್ತಮವಾಗಿರತಕ್ಕಂತಹ ಪಾಯಸವನ್ನು ತಂದುಕೊಟ್ಟು ಅದನ್ನು ಹಂಚುವುದಕ್ಕೆ ಹೇಳಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನಂತಹ ಅದ್ಭುತವಾದ ದೇವತೆಗಳು ಅವನಿಗೆ ಮಕ್ಕಳಾಗಿ ಬಂದಿದ್ದಾರೆ. ಆವಾಗ ರಾಮಾಯಣ ಹೇಳ್ತದೆ, ಆ ಯಜ್ಞವನ್ನ ಹೇಗೆ ತಾನೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಯಾಕೆ ಅಂದ್ರೆ ಯಜ್ಞ ಮಾಡಿಸ್ತಾ ಇರೋರು ವಸಿಷ್ಠರು, ಬ್ರಹ್ಮನಂದನ. ಯಜ್ಞ ಮಾಡ್ತಾ ಇರೋನು ದಶರಥ. ರಾಮೋದಯಸ್ತಸ್ಯ ಫಲಂ. ಫಲ ಏನು ಅಂದ್ರೆ ಶ್ರೀರಾಮನಂತ ಅದ್ಭುತವಾಗಿರತಕ್ಕಂತಹ ಮಗ. ಅಂತಹ ಯಜ್ಞದ ವರ್ಣನೆಯನ್ನ ಯಾರು ತಾನೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಲ್ಲ. ಹಾಗಾಗಿ ಅಂತಹ ಅದ್ಭುತವಾದ ಯಜ್ಞ ಮಾಡುವುದರಿಂದ ಉತ್ತಮವಾದ ಫಲ ಸಿಗುತ್ತೆ ರಾಜ್ಯದಲ್ಲಿ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ದಾನಶೀಲ ಭವೇತ್ ರಾಜ ಯಜ್ಞಶೀಲಶ್ಚ ಭಾರತ. ಇದರ ಜೊತೆಗೆ ವಸಂತೆ ವಸಂತೆ ಯಜೇತ ಮೀಮಾಂಸಾ ಶಾಸ್ತ್ರ ಹೇಳ್ತದೆ. 2 ತಿಂಗಳಿಗೊಮ್ಮೆ ಹೋಮವನ್ನ ಮಾಡಬೇಕು, ಯಜ್ಞವನ್ನ ಮಾಡಬೇಕು. ಹೋಮಾನ ಹೋಮವೋ ವಾಸ್ತು ಹೋಮವೋ ತುಂಬಾ ಜನ ಕೇಳ್ತಿರ್ತಾರೆ. ನಾವು 30 ವರ್ಷದಿಂದ ಈ ಮನೇಲಿ ಇದ್ವಿ, ಏನೂ ಆಗಿಲ್ಲ, ಈಗ ಯಾಕೆ? ಅದಕ್ಕೆ ಉತ್ತರ ಕೊಡ್ತೀವಿ ಶಾಸ್ತ್ರ ಏನಂತ. ವಸಂತೆ ವಸಂತೆ ಯಜೇತ. ಯಾವುದೇ ಮನೆಯಲ್ಲಿರ್ಲಿ, ಯಾವುದೇ ಸ್ಥಾನದಿರ್ಲಿ, ಅವಾಗವಾಗ ಅಲ್ಲಿ ಯಜ್ಞ ನಡೀತಿರ್ಬೇಕು. ಆ ಯಜ್ಞದಿಂದ ಭಗವಂತನಿಗೆ ಆಹುತಿಗಳನ್ನ ಹಾಕಿದ್ದರೆ ಇಷ್ಟು ಭವ್ಯವಾದ ಕಟ್ಟಡವನ್ನ, ಇಷ್ಟು ಸುಂದರವಾದ ಮನೆಯನ್ನ ಕೊಟ್ಟ ಭಗವಂತ ನಾವು ಮಾಡಿದ ಯಜ್ಞದಿಂದ ಪ್ರಸನ್ನನಾಗಿ ನಮ್ಮ ಮನೆಯನ್ನ ರಕ್ಷಣೆಯನ್ನ ಮಾಡ್ತಾನೆ. ಅದಕ್ಕೆ ಅವಾಗವಾಗವಾಗ ಹೋಮ ಮಾಡಿ ಅಂತ ಪುರೋಹಿತರು ಹೇಳ್ತಿರ್ತಾರೆ. ಅದಕ್ಕೆ ಯಜ್ಞಶೀಲಶ್ಚ. ಒಳ್ಳೆಯ ಉತ್ತಮವಾದ ಅನುಕೂಲಸ್ಥರು ಯಜ್ಞವನ್ನ ಮಾಡಿ ಭಗವಂತನಿಗೆ ಪ್ರೀತ್ಯಾಸ್ಪದವಾದ ಕಾರ್ಯವನ್ನ ಮಾಡಬೇಕು ಅಂತ ಅನ್ನುವುದೇ ಯಜ್ಞಶೀಲಶ್ಚ ಭಾರತ. ಇನ್ನೊಂದು ಯಜ್ಞ ಉಂಟು. ಯಾವುದದು ಅಂದರೆ ಜ್ಞಾನ ಯಜ್ಞ. ಏನು ಇವತ್ತು ಅನೇಕ ಕಡೆಗಳಲ್ಲಿ ನಿತ್ಯದಲ್ಲಿ ಪಾಠ ಪ್ರವಚನ, ಒಬ್ಬೊಬ್ಬ ಬ್ರಾಹ್ಮಣರ ಮುಖದಿಂದ ಒಂದೊಂದು ಅದ್ಭುತವಾದ ಗ್ರಂಥಗಳನ್ನ ಶ್ರವಣವನ್ನ ಮಾಡಿ ವಿಶೇಷವಾಗಿ ಪುಣ್ಯವನ್ನು ಸಂಪಾದನೆ ಮಾಡುವುದು ಎಲ್ಲಿಂದ ಅಂದರೆ ಜ್ಞಾನ ಯಜ್ಞ ಪರಂತಪಃ. ಕೃಷ್ಣ ಪರಮಾತ್ಮ ಹೇಳಿದ ಜ್ಞಾನ ಯಜ್ಞವೇ ಇದು ಅತ್ಯಂತ ಎಲ್ಲಾ ಯಜ್ಞಕ್ಕಿಂತಲೂ ಶ್ರೇಷ್ಠವಾದ. ಅದನ್ನ ನೀವು ಮಾಡಿ ಅದರಿಂದ ವಿಶಿಷ್ಟವಾದ ಪುಣ್ಯ ಬರುತ್ತೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಅದೇ ಮಾತನ್ನೇ ಯಜ್ಞಶೀಲಶ್ಚ ಭಾರತ. ಅದಕ್ಕೆ ರಾಜನಾಗಿರ್ತಕ್ಕಂಥವನು ಬುದ್ಧಿವಂತನಾಗಿರಬೇಕು, ಜ್ಞಾನವಂತನಾಗಿರಬೇಕು. ಅವನು ಬ್ರಾಹ್ಮಣರ ಕಡೆಯಿಂದ, ಋಷಿಮುನಿಗಳ ಕಡೆಯಿಂದ ಜ್ಞಾನ ಕಾರ್ಯವನ್ನ ಮಾಡಿಸುವುದಕ್ಕೆ ಅವನು ಗೊತ್ತಾಗ್ತದೆ. ಸ್ವಯಂ ತನಗೇ ಜ್ಞಾನ ಇಲ್ಲ ಅಂದ್ರೆ
ಅದೇನಿದೆ ಬಿಡಿಯಪ್ಪ ನಮಗೆ ಯಾಕೆ ಅಂತ ರಾಜ ಆ ಜ್ಞಾನ ಕಾರ್ಯದಿಂದ ದೂರವಿರುತ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದ್ರು, ಯಜ್ಞಶೀಲಶ್ಚ ಭಾರತ, ಯಜ್ಞ ಮಾಡುವ ಸ್ವಭಾವವುಳ್ಳವರಾಗಿ ಜ್ಞಾನ ಕಾರ್ಯವಾಗಿರಬಹುದು, ಸಭೆಗಳನ್ನ ಮಾಡಿಸತಕ್ಕಂಥದ್ದಾಗಿರಬಹುದು, ಅನ್ನದಾನಾದಿಗಳ ಯಜ್ಞಯಾಗಾದಿಗಳಾಗಿರಬಹುದು, ಹಾಗೂ ಹವಿಸ್ಸುಗಳನ್ನು ಅರ್ಪಣೆ ಮಾಡೋದಾಗಿರಬಹುದು, ಎಲ್ಲವೂ ಕೂಡ ಯಜ್ಞದಲ್ಲಿ ಪರ್ಯವಸನವಾಗುತ್ತದೆ ಅಂತ ಶಾಸ್ತ್ರ. ಇನ್ನೊಂದು ಯಜ್ಞ ನಮಗೆಲ್ಲರಿಗೂ ಸಂಬಂಧಪಟ್ಟ ಯಾವುದದು ಅಂದ್ರೆ, ನಾವು ನಮ್ಮ ಜೀವನದಲ್ಲಿ ತಿನ್ನಬಾರದನ್ನ ತಿಂದಿರ್ತೀವಿ, ಆಡಬಾರದನ್ನ ಆಡಿರ್ತೀವಿ, ಮಾಡಿಸಬಾರದ ಯಜ್ಞಯಾಗಾದಿಗಳನ್ನು ಮಾಡಿಸ್ಬಿಡ್ತೀವಿ, ಮಾಡಬಾರದ ಪೂಜಾದಿಗಳನ್ನು ಮಾಡ್ಬಿಡ್ತೀವಿ. ಇಂಥವೇ ನಮ್ಮ ಜೀವನದಲ್ಲಿ ಜಾಸ್ತಿ. ಅಭಕ್ಷ ಭಕ್ಷಣ, ಅಯಾತ್ಯ ಜನ ಇತ್ಯಾದಿಗಳು. ಅದೆಲ್ಲದರ ಪರಿಹಾರಕ್ಕೋಸ್ಕರವಾಗಿ ಮನುಷ್ಯನಿಗೆ ಶಾಸ್ತ್ರ ಹೇಳಿದೆ, ಪವಮಾನ ಹೋಮವನ್ನ ಮಾಡಿ. ಆ ಪವಮಾನ ಹೋಮದಿಂದ ಪವಮಾನ ಶಬ್ದ ವಾಚ್ಯನಾದ ಭಗವಂತ ಹಾಗೂ ಪವಮಾನ ಶಬ್ದ ವಾಚ್ಯನಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರನ್ನ ಕುರಿತು ಈ ಹವಿಸ್ಸುಗಳನ್ನ ಅರ್ಪಣೆ ಮಾಡಿದಾಗ ಪುನಃ ಈ ವಿಧವಾದ ತಪ್ಪು ಮಾಡದೆ ಇರುವ ಹಾಗೆ ಬುದ್ಧಿ ಬರ್ತದೆ. ಅದರ ಜೊತೆಗೆ ಮಾಡಿದ ಎಲ್ಲ ಪಾಪಗಳಿಗೂ ಯೋಚಿತವಾಗಿ ಮಾಡಿದ ಎಷ್ಟು ಆದರದಿಂದ, ಎಷ್ಟು ಶ್ರದ್ಧಾಭಕ್ತಿಗಳಿಂದ ನಾವು ಹೋಮವನ್ನ ಮಾಡಿರ್ತೇವೆಯೋ ಅಷ್ಟು ಪುಣ್ಯ ನಮಗೆ ಬರುತ್ತೆ ಎನ್ನುವ ಸಲುವಾಗಿ ಪವಮಾನ ಹೋಮವನ್ನ ಹೇಳಿ, ಅದರ ಜೊತೆಗೆ ಮೇಲಿಂದ ಮೇಲೆ ಕೆಲವರು ಅಂತಿರ್ತಾರೆ, ಇಲ್ಲಿ ಯಾವಾಗ್ಲೂ ಹೋಮ ಮಾಡಿಸೋದೇ ಹುಚ್ಚು ಅಂತ. ನಿಜವಾಗ್ಲೂ ಹುಚ್ಚು ಹಿಡಿಬೇಕು. ಆ ತರ ಹೋಮವನ್ನ ಮಾಡ್ತಿದ್ರೆ ಅದೇ ಪವಮಾನ ಹೋಮದ ಫಲದಲ್ಲಿ ಹೇಳ್ತಾರೆ, ಸಪ್ತ ಜನ್ಮ ಭವೇತ್ ವಿಪ್ರಹ. ಮೇಲಿಂದ ಮೇಲೆ 7 ಜನ್ಮಗಳು ಅವನು ಉತ್ತಮವಾದ ಬ್ರಾಹ್ಮಣ ಯೋನಿಯಲ್ಲಿ ಹುಟ್ಟಿ ಸಚ್ಚಾಸ್ತ್ರವನ್ನ ಅಧ್ಯಯನವನ್ನ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಯಾದರೂ ಯಜ್ಞಶೀಲಶ್ಚ ಭಾರತ, ಉತ್ತಮವಾದ ಪುರುಷ ಸೂಕ್ತವಿದೆ. ಎಲ್ಲ ಇಷ್ಟಾರ್ಥಗಳನ್ನ ಪೂರ್ಣ ಮಾಡುವುದು ಪುರುಷ ಸೂಕ್ತ. ನಾವಲ್ಲೇ ಸ್ವಲ್ಪ ಎಲ್ಲರೂ ಏನ್ ಮಾಡ್ತೀವಿ, ಗಡಿಬಿಡಿಯಿಂದ ಫಾಸ್ಟ್ ಆಗಿ ಮುಗಿಸ್ಬಿಟ್ಟು ಪ್ರಧಾನ ಹೋಗಿ ಬರ್ರಿ ಅಂತ ಅಂತಿರ್ತೀವಿ. ಆದ್ರೆ ಪುರುಷ ಸೂಕ್ತವೇ ಪ್ರಧಾನ. ಯಾಕೆ ಹೇಳಿ, ಬ್ರಹ್ಮದೇವರು ಪುರುಷ ಸೂಕ್ತೇನ, ಕೃಷ್ಣಾವತಾರ ಪೂರ್ವದಲ್ಲಿ ಬ್ರಹ್ಮದೇವರು ಭಗವಂತನನ್ನ ಪುರುಷ ಸೂಕ್ತೇನ, ಪುರುಷ ಸೂಕ್ತದಿಂದ ಆ ಭಗವಂತನನ್ನ ವಿಶೇಷವಾಗಿ ಸ್ತೋತ್ರವನ್ನ ಮಾಡಿದರು ಅಂತ ಮಹಾಜ್ಞಾನಿಗಳಾದ ವಾದಿರಾದರು ತಮ್ಮ ರುಕ್ಮಿಣಿ ಶಿಬಿರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಭಾಗವತವು ಹೇಳಿದೆ. ಅಂತಂದ ಮೇಲೆ ಭಗವಂತನಿಗೆ ಅತ್ಯಂತ ಇಷ್ಟವಾದದ್ದು, ಪ್ರೀತ್ಯಾಸ್ಪದವಾದದ್ದು ಪುರುಷ ಸೂಕ್ತ. ಯಾಕೆಂದ್ರೆ ಎಲ್ಲಾ ವೇದಗಳು ಕೂಡ ಪುರುಷ ಸೂಕ್ತದಲ್ಲಿ ತುಂಬಿಕೊಂಡು, ಅನಂತವಾದ ವೇದಗಳು ಪುರುಷ ಸೂಕ್ತದಲ್ಲಿ ಇದೆ. ಆ ಪುರುಷ ಸೂಕ್ತವನ್ನ ಎಷ್ಟೆಷ್ಟು ನಾವು ಬಿಡಿಸ್ತಾ ಹೋಗ್ತೀವಿ, ಅದು ಅಷ್ಟು ಅನಂತವಾಗ್ತದೆ. ಇದನ್ನೇ ಜಿಜ್ಞಾಸಾಧಿಕರಣದಲ್ಲಿ ಸರ್ವೇ ವೇದಾಃ ಪುರುಷ ಸೂಕ್ತವಾಃ. ಆ ಪುರುಷ ಸೂಕ್ತವು ಇನ್ನು ಒಂದು ಶಬ್ದದಲ್ಲಿ ತುಂಬಿಕೊಂಡಿದೆ, ಅದೇ ಪ್ರಣವ ಮಂತ್ರ. ಇದನ್ನ ನ್ಯಾಯ ಸುದ್ದಿಯ ಜಿಜ್ಞಾಸಾಧಿಕರಣದಲ್ಲಿ ಬಹಳ ಅದ್ಭುತವಾಗಿ ತಿಳಿಸಿಕೊಡ್ತಾರೆ. ಇಂತಹ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಜ್ಞಗಳು ಜಗತ್ತಿನಲ್ಲಿ ಇದೆ. ಧರ್ಮರಾಜ ಇದನ್ನ ಮಾಡಿಕೊಂಡು ಹೋದ್ರೆ ಒಳ್ಳೆ ಹೆಸರು ಬರ್ತದೆ. ಏನಪ್ಪ ಅವರು ಯಾವ ಗಂಟೆಗೂ ಹೋಗಲ್ಲ, ಹೊರಪಾಡವರು ಪಾಠ ಪ್ರವಚನ ಪೂಜೆ ಪುನಸ್ಕಾರ ಮಾಡಿಕೊಂಡು ಭಗವಂತನನ್ನ ಕುರಿತು ಸಾಧನೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ಕೆಟ್ಟ ಹೆಸರು ಕೊಡಬೇಡಿ ಅಂತ ಎಲ್ಲರೂ ಕೂಡ ಅವನ ಕಡೆಗೆ ಮುಖವನ್ನ ಮಾಡಿ ನೋಡ್ತಾರೆ. ಅದಕ್ಕೋಸ್ಕರವಾಗಿ ಭೀಷ್ಮಾಚಾರ್ಯ ಹೇಳಿದ್ರು, ದಾನಶೀಲ ಭವೇತ್ ರಾಜ ಯಜ್ಞಶೀಲಶ್ಚ ಭಾರತ ಉಪವಾಸ ತಪಶೀಲ ಪ್ರಜಾನಾಂ ಪಾಲನೇರತಃ. ಶ್ರೀಕೃಷ್ಣ.